ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ದರ್ಬಾರ್ ಎಲ್ಲ ಸುತ್ತುಗಳಲ್ಲೂ ಇವರದ್ದೇ ಲೀಡ್. ಬಿಜೆಪಿಗೆ ಭಾರಿ ಮುನ್ನಡೆ, ಕಾರ್ಯಕರ್ತರ ಸಂಭ್ರಮ. ಶಿರಾದಲ್ಲೂ ಬಿಜೆಪಿ ಅಭ್ಯರ್ಥಿಯ ಲೀಡ್, ಕೆಲ ಸುತ್ತುಗಳಷ್ಟೇ ಜಯಚಂದ್ರ ಪೈಪೋಟಿ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ಉತ್ಸುಕ. ಕುಸುಮ ಅಮ್ಮಜಮ್ಮಗೆ ವರ್ಕೌಟ್ ಆಗದ ಅನುಕಂಪ, ಬಿಎಸ್ವೈಗೆ ಸಿಹಿ ತಿನ್ನಿಸಿದ ಲೀಡರ್ಸ್. ಕೌಂಟಿಂಗ್ ಆದ್ಮೇಲೆ ಮಾತಾಡ್ತೀನಿ ಅಂದ್ರು ಡಿಕೆ. ಬಿಹಾರದಲ್ಲಿ ಮತ್ತೆ ಅಧಿಕಾರದತ್ತ ಎನ್ಡಿಎ ಮೈತ್ರಿಕೂಟ. ನಿತೀಶ್ಗೆ ತೇಜಸ್ವಿ ಯಾದವ್ ಪೈಪೋಟಿ, ಕುತೂಹಲ ಮೂಡಿಸ್ತಾ ಇದೆ ಕೌಂಟಿಂಗ್ ಲೆಕ್ಕಾಚಾರ. ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯಲ್ಲಿ ಭಾರೀ ಬೆಂಕಿ, ಹೊತ್ತಿ ಉರಿದ ಕೆಮಿಕಲ್ ಫ್ಯಾಕ್ಟರಿ. ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ, ಜನರ ಸ್ಥಳಾಂತರ. ಇದು ಬೈ ಎಲೆಕ್ಷನ್ ದಂಗಲ್. ಸತತ 5 ಗಂಟೆಗಳಿಂದ ಕೌಂಟಿಂಗ್ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಗೆ ಶುರುವಾಯಿತು. ರೌಂಡ್ ನಂಬರ್ 1 ನಿಂದ ರೌಂಡ್ ನಂಬರ್ 13, 14, 15 ತನಕ ಬರೋಕ್ಕೆ ಶುರುವಾಗಿದೆ. ಒಂದು ಕಡೆ RR ನಗರ, ಇನ್ನೊಂದು ಕಡೆ ಶಿರಾ ಉಪಚುನಾವಣೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸುತ್ತುಗಳಲ್ಲೂ ಕೂಡ ಎರಡೂ ಕಡೆ ಭಾರತೀಯ ಜನತಾ ಪಕ್ಷದವರೇ ಲೀಡ್ ತಗೋತಿದ್ದಾರೆ. RR ನಗರದಲ್ಲಿ ಮುನಿರತ್ನ ಮುನ್ನಡೆ ಕಾಯ್ದುಕೊಳ್ತಿದ್ದಾರೆ. 15ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಒನ್ಸ್ ಅಗೇನ್ ಮುನ್ನಡೆಯಲ್ಲೇ ಇದ್ದಾರೆ. 35,526 ಮತಗಳ ಲೀಡ್. 15ನೇ ಸುತ್ತು RR ನಗರ, 13ನೇ ಸುತ್ತು ಶಿರಾ ಆಮೇಲೆ ಬರ್ತೀವಿ. ಬಿಜೆಪಿಯ ಮುನಿರತ್ನ ಅವರಿಗೆ ಈಗ ಒಟ್ಟಾರೆ ಸಿಕ್ಕಿರೋ ಮತಗಳ ಸಂಖ್ಯೆ 78,500 ಚಿಲ್ಲರೆ, ಅಂದರೆ 78,642 ಮತಗಳು. ಕಾಂಗ್ರೆಸ್ನ ಕುಸುಮ ಅವರಿಗೆ 43,116 ಮತಗಳು. JDS ಕೃಷ್ಣಮೂರ್ತಿ ಅವರಿಗೆ 5,638. ಈ ಕ್ಷಣಕ್ಕೆ JDSನವರು ರನ್ನಿಂಗ್ ರೇಸ್ ಟ್ರ್ಯಾಕಿಂದ ಹೊರಗೆ ನಡೆದಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಿಕಾಸ್ 5,000 ಎಲ್ಲಿ ಅವ್ರು ತಗೋತೀರಿ, 78, 43,000 ಎಲ್ಲಿ ಅಂತ. ಸೊ ಹಾಗಾಗಿ 78,000 ಚಿಲ್ಲರೆ BJP, 43,000 ಚಿಲ್ಲರೆ ಕಾಂಗ್ರೆಸ್. ಮತಗಳ ಅಂತರ ಅತಿ ಹೆಚ್ಚು ದಾಖಲಾಗ್ತಾ ಇದೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯ ಈ ಕದನದಲ್ಲಿ 15 ಸುತ್ತುಗಳ ಮತ ಎಣಿಕೆ, ಇನ್ನು 10 ಸುತ್ತುಗಳು ಮಾತ್ರ ಬಾಕಿ RR ನಗರದಲ್ಲಿ. ಏಕೆಂದರೆ ಟೋಟಲ್ 25 ಸುತ್ತಿದೆ, 15 ಸುತ್ತಾಯಿತು. ಈ ಕ್ಷಣ RR ನಗರದಲ್ಲಿ ಮುನಿರತ್ನ ಅವರಿಗೆ ದೊಡ್ಡ ಮಟ್ಟದ ಮುನ್ನಡೆ ಸಿಗ್ತಾ ಇರೋದ್ರಿಂದ ಕಾಂಗ್ರೆಸ್ನವರೀಗ ಹಿಂದುಗಡೆ ಹೋಗಿ ಇನ್ನು 10 ಸುತ್ತಿನಲ್ಲಿ ಅಟ್ಯಾಕ್ ಮಾಡಬೇಕು. ಅಂದರೆ 35,500 ಚಿಲ್ಲರೆ ಮತಗಳ ಲೀಡ್ ಆಗಿರೋದ್ರಿಂದ ಈಗ ಕಾಂಗ್ರೆಸ್ನವರಿಗೆ ಕಷ್ಟ ಆಗುತ್ತೆ. ಏನಾದರೂ ಕಾಂಗ್ರೆಸ್ ಯಾವುದಾದ್ರೂ ಒಂದು ಕಡೆ ತುಂಬ ಸ್ಟ್ರಾಂಗ್ ಆಗಿದ್ದೀವಿ, ಅಲ್ಲೊಂದು 3-4 ಬಾಕ್ಸು ನಮ್ಮದೇ ಗ್ಯಾರಂಟಿ ಪಕ್ಕ, ಅಲ್ಲಿ BJP ಟಚ್ಚೇ ಮಾಡೋಕ್ಕಾಗಲ್ಲ ಅಂತ ಏನಾದರೂ ದೊಡ್ಡ ಕಾನ್ಫಿಡೆನ್ಸ್ ಇದ್ದರೆ, ಅಲ್ಲಿ ದೊಡ್ಡ ಲೀಡ್ ಬರೋಕ್ಕೆ ಶುರುವಾದರೆ ಆಗೊಂಚೂರು ಫೈಟಿಗೆ ಬರ್ತಾರೆ. ಇಲ್ಲಾಂದರೆ ಈಗ ಕಷ್ಟ ಇದೆ ಕಾಂಗ್ರೆಸ್ನವ್ರಿಗೆ. 35,500 ತುಂಬ ಕಷ್ಟ. ಇನ್ನು ಶಿರಾ ಭಾಗದಲ್ಲಿ ಲೆಟ್ಸ್ ಗೋ. ಶಿರಾದಲ್ಲಿ ಈಗ 13ನೇ ಸುತ್ತಿನ ಎಣಿಕೆ ಮುಕ್ತಾಯವಾಗಿದೆ. ಮತ ಎಣಿಕೆ ಮತ್ತೆ ಒನ್ಸ್ ಅಗೇನ್ ಇಲ್ಲಿ ಬಿಜೆಪಿಯ ರಾಜೇಶ್ ಗೌಡ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. 8,471 ಮತಗಳಿಂದ 13ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಲಾಗೆ ಒಟ್ಟಾರೆ ಮತಗಳು ಇಲ್ಲಿ ತನಕ ಎಷ್ಟು ಪಡ್ಕೊಂಡಿದ್ದಾರೆ ಬಿಜೆಪಿಯ ರಾಜೇಶ್ ಗೌಡ ಅಂತಂದ್ರೆ 41,642 ಮತ. ಇನ್ನು ಕಾಂಗ್ರೆಸ್ನ ಜಯಚಂದ್ರ ಅವರಿಗೆ ಸಿಕ್ಕಿರೋದು ಇಲ್ಲಿ ತನಕ 33,171 ಮತ. ಇನ್ನು JDS ಅಮ್ಮಜಮ್ಮಗೆ 20,356 ಮತಗಳು ಸಿಕ್ಕಿದೆ. 13ನೇ ಸುತ್ತಿನಲ್ಲೂ ಕೂಡ ರಾಜೇಶ್ ಗೌಡ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಈಗ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ನ ಈ ಮುನ್ನಡೆಯನ್ನ ನಾವು ಗಮನಿಸ್ಕೊಂಡು ಬರೋದಾದ್ರೆ, ಮೊದಲ ಸುತ್ತಿನಿಂದಲೂ ಕೂಡ ಇಲ್ಲಿ ತನಕ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ, ಈಗ ಬೇರೆ ಅಭ್ಯರ್ಥಿಗಳು ಅಂತಂದ್ರೆ ಈಗ ಕಾಂಗ್ರೆಸ್ ಅವರು ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅದು ಶಿರಾದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯವಾಯಿತು ಕೆಲವೊಂದು ಹಂತದಲ್ಲಿ. ಆದರೆ RR ನಗರದಲ್ಲಿ ನಾವು ನೋಡ್ಕೊಂಡು ಬರೋದಾದ್ರೆ ಆರಂಭಿಕ ಹಂತದಿಂದಲೂ ಕೂಡ ಮುನಿರತ್ನ ಅವರು ಹಿಂತಿರುಗಿ ನೋಡ್ತಾನೇ ಇಲ್ಲ, ನಾಗಾಲೋಟದಲ್ಲಿ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ಈಗ ಗೆಲ್ಲೋ ತನಕ ಒಂದು ಜವಾಬ್ದಾರಿ ಇತ್ತು, ಪ್ರತಿಷ್ಠೆ ಕೂಡ ಇತ್ತು. ಈಗ ಗೆಲುವಿನ ಹಂತದಲ್ಲಿ ಇರ್ಬೇಕಾದ್ರೆ ಈ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು 3 ವರ್ಷದಲ್ಲಿ ನಾವೇನೇನು ಕೆಲಸ ಮಾಡಬೇಕು ಅಂತ. ಲೆಟ್ಸ್ ಗೋ, ಅವ್ರ ರಿಯಾಕ್ಷನ್ ಕೇಳೇ ಬಿಡೋಣ. ಸ್ಟುಡಿಯೋದಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷಿಣಿ ಶ್ರೀಮತಿ ಗೀತಾ ವಿವೇಕಾನಂದ. ಪ್ಲೀಸ್ ಮೇಡಮ್, ಖುಷಿಲಿ ಇನ್ನೂ ಏನೇನು ವಿಷಯ ಬರುತ್ತೆ ಅಂತ ಕಾಯ್ತಾ ಇದೀವಿ ನಾವು. ನೋಡಿ, ಶಿರಾ ಬೈ ಎಲೆಕ್ಷನ್ ವಿಷಯವಾಗಿ ಮೊದಲನೇದಾಗಿ ಮಾತಾಡೋದಾದ್ರೆ ಅಲ್ಲಿ ಪ್ರಚಾರಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಗಮನಿಸಿರುವಂತದ್ದು
ಜನ ಅಲ್ಲಿ ಬೇಸತ್ತು ಹೋಗಿದ್ದಾರೆ. ಅಲ್ಲಿರುವಂಥದ್ದು ಈಗ ನಮ್ಮ ಹಿರಿಯ ಪತ್ರಕರ್ತರು ಏನು ನೀವು ಇಂಟರ್ವ್ಯೂ ತಗೊಂಡಾಗ ಹೇಳಿದ್ದು ದಿನೇಶ್ ಅಮೀನ್ ಭಟ್ ಅವರು, ಹೌದು, ಅವ್ರು ಹೇಳಿರೋ ರೀತಿನಲ್ಲೇ ಭಾಳಷ್ಟು ಹಿಂದುಳಿದ ವರ್ಗಕ್ಕೆ ಸೇರಿರೋವಂಥವ್ರು ಇದ್ದಾರೆ. ಅಲ್ಲಿ ಕುಂಚೆಟಿಗರು ಇದ್ದಾರೆ, ಹಿಂದುಳಿದ ವರ್ಗಕ್ಕೆ ಸೇರಿರೋವಂಥವ್ರು ಇದ್ದಾರೆ. ಅಲ್ಲೇ ಸೆಪ್ರೇಟ್ ಆಗಿ ಒಂದೊಂದು ಸಮಾಜಕ್ಕೂ ಇರುವಂಥ ಗೊಲ್ಲರ ಹಟ್ಟಿಗಳಿರ್ಬೋದು, SC ಕಾಲನಿಗಳಿರ್ಬೋದು. ಸೊ ಈ ರೀತಿ ಎಲ್ಲೂ ಸಹ 6 ಬಾರಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥವ್ರು 6 ಬಾರಿ ಅವರು ಅಲ್ಲಿ ಶಾಸಕರಾಗಿದ್ದರು, ಜೊತೆಗೆ ಮಂತ್ರಿಗಳು ಆಗಿದ್ರು. ಆದರೆ ಗಮನಾರ್ಹ ರೀತಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ಆ ಒಂದು ಪ್ರದೇಶ ಕಂಡಿಲ್ಲ. ನಾವು ಹೋದಾಗ ಅಲ್ಲಿರುವಂಥ ಮತದಾರರು ಹೇಳಿರೋವಂಥದ್ದು ರಸ್ತೆಗಳ ಸಂಪರ್ಕ ಅವ್ರಿಗೆ ಹಳ್ಳಿಗಳಿಂದ ಒಂದು ಹೈವೇ ಬರಬೇಕು, ಮೇನ್ ರೋಡ್ಗೆ ಬರಬೇಕು ಅಂದ್ರೆ ಸಾಧ್ಯ ಆಯ್ತು. ನಾವು ನಮ್ಮನ್ನು ಆಯ್ಕೆ ಮಾಡಿ ನಾವು ಈ ಸರ್ ಮಾಡ್ಕೊಡ್ತೀವಿ ಅಂತ ಹೇಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅಂದ್ರೆ ವಾಟರ್ ಪ್ಯೂರಿಫೈಯರ್ಸ್ ಎಲ್ಲ ಕಡೆ ಇದೆ, ಈಗ ಪ್ರತಿಯೊಂದು ಹಳ್ಳಿನಲ್ಲೂ ಇದೆ. ಆದ್ರೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಕೊರತೆ ಇದೆ. ಸೊ ಹೊಸ ಮುಖ ಬೇಕು, ಅವ್ರಿಗೆ ಹೊಸ ನಾಯಕತ್ವ ಬೇಕು. ಹಾಗಾಗಿ ನಮ್ಮ ಪಕ್ಷದಲ್ಲಿ ಇರುವಂತ ಎಲ್ಲ ಮುಖಂಡರು, ಆಯಾ ಜನಾಂಗಕ್ಕೆ ಯಾರ್ಯಾರು ಮುಖಂಡರಿದ್ದಾರೆ ಪ್ರತಿಯೊಬ್ರು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾದ್ಲೂರು ಕೆರೆ ಅಂತ ಏನಿದೆ, ಈಗ ಮದ್ಲೂರು ಕೆರೆ ಏನೀಗ ಕಾಂಗ್ರೆಸ್ ಅಭ್ಯರ್ಥಿಯವರು ಬ್ರಿಡ್ಜ್ ಏನು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ಅಂತ ನೀವು ಹೇಳಿದ್ರಿ. ಆ ಚೆಕ್ ಡ್ಯಾಮ್ಗಳು ಹೆಚ್ಚಾಗೋಗಿದೆ. ಸೊ ಹೇಮಾವತಿ ನದಿಯಿಂದ ಆ ಒಂದು ಕೆರೆಗೆ ನೀರು ತಲುಪೋದಿಕ್ಕೆ ಸಾಧ್ಯನೇ ಇಲ್ಲ. ಚೆಕ್ ಡ್ಯಾಮ್ಗಳಲ್ಲೇ ಚೆಕ್ ಆಗಿ ನೀರು ಅಲ್ಲೇ ಉಳ್ದೋಗೋವಂಥದ್ದಾಗಿದೆ, ಆ ಕೆರೆ ತುಂಬ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ, ಗೆಲ್ಲಿ ಏನೇ ಆಗಲಿ 6 ತಿಂಗಳು ಒಳಗಡೆ ಹೇಮಾವತಿ ನದಿಯಿಂದ ನೀರನ್ನು ಕೆರೆಗೆ ತುಂಬಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆನೂ ಕೊಟ್ಟಿದ್ದಾರೆ. ಕಾಡುಗೊಲ್ಲರಿಗೆ ಅಭಿವೃದ್ಧಿ ಮಂಡಳಿನ ಸಹ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕುಂಚಟಿಗ ಒಕ್ಕಲಿಗರಿಗೆ ಹಿಂದುಳಿದ ವರ್ಗಕ್ಕೆ ಸೇರಿಸ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಹೀಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವರು ಏನು ಬಂದು ಜನರ ಬಳಿ ಹೇಳ್ಕೊಂಡಿದ್ದಾರೆ. ಮತ್ತು ನಮ್ಮ ಮಾನ್ಯ DCM ಆಗಿರುವಂಥ ಗೋವಿಂದ ಕಾರಜೋಳರವರು ಅವರು ಸಹ ಬಂದು ಸಾಕಷ್ಟು ಅಲ್ಲಿ ಮತದಾರರನ್ನ ಭೇಟಿಯಾಗಿ ಭರವಸೆಗಳ ಒಂದು ಮಹಾಪುರನೇ ಹೇಳಿದ್ದಾರೆ. ಸೊ ನಮ್ಮದೇ ಈಗ ಆಡಳಿತ ಇರೋ ಕಾರಣಕ್ಕೆ ನಾವು ಅದನ್ನೆಲ್ಲಾನು ಪೂರೈಸ್ತೀವಿ ಅನ್ನೋಂಥ ಒಂದು ಭರವಸೆನೂ ನಮಗಿದೆ. ಇನ್ನು ಬಿಹಾರದಲ್ಲಿ ಕೂಡ NDA ಕಮಾಲ್ ಮಾಡ್ತಾ ಇದೆ. ಎಕ್ಸಿಟ್ ಪೋಲ್ಗಳಲ್ಲಿ ಸಾಕಷ್ಟು ಸಂಸ್ಥೆ ಏನ್ ಕೊಟ್ಟಿತ್ತು, ಬಹುಶಃ ಅದೆಲ್ಲ ತಲೆ ಕೆಳಗಾಗಂಗ್ ಕಾಣ್ತಾ ಇದೆ. ಈ ನಂಬರ್ ಅನ್ನ ದಾಟ್ ಹೋಗಿದ್ದಾಗಿದೆ, ಮ್ಯಾಜಿಕ್ ನಂಬರ್. ಆರಂಭದಿಂದಲೂ ಕೂಡ ಸಮಬಲ ಇತ್ತು, ಆಮೇಲೆ ಸ್ವಲ್ಪ ಹಾವು ಏಣಿ ಆಟ ಎಲ್ಲ ನೋಡ್ತಾ ಇದ್ವಿ. ಸೊ ಇವಾಗ ನೋಡಿದ್ರೆ ಬಿಹಾರದಲ್ಲಿ NDA ಮತ್ತೊಮ್ಮೆ ಕಮಾಲ್ ಮಾಡುವತ್ತ ದಾಪುಗಾಲನ್ನ ಇಡ್ತಾ ಇದೆ. ಆಲ್ರೆಡಿ 125 ನಾವು ನೋಡ್ತಾ ಇದೀವಿ. ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತ ಕ್ಷೇತ್ರಗಳು 122 ಬೇಕು ಸರ್ಕಾರ ರಚನೆ ಮಾಡೋದಕ್ಕೆ. ಹಾಗಾಗಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಹೋಗಿದ್ದಾಗಿದೆ. ಸೊ ಇಲ್ಲಿ ಮಹಾಗಠಬಂಧನ್ ಬಗ್ಗೆ ಮಾತಾಡೋದಾದ್ರೆ 105 ಕ್ಷೇತ್ರಗಳಲ್ಲಿ ಮಾತ್ರ ಮಹಾಗಠಬಂಧನ್ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನಷ್ಟು ಸಂಖ್ಯೆ ಬೇಕಿಲ್ಲಿ 122 ರೀಚ್ ಆಗೋದಕ್ಕೆ. ಹಾಗಾಗಿ ಇವಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇರೋದು. ಮುನ್ನಡೆಯ ಫಲಿತಾಂಶವನ್ನು ನೋಡೋದಾದ್ರೆ ನಾವು NDA 125 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಲೆಟ್ಸ್ ಗೋ ಲೈವ್. ಈ ಕ್ಷಣ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂತಹ ದಿನೇಶ್ ಅಮೀನ್ ಭಟ್ ಸರ್ ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಬಿಹಾರದ ಎಲೆಕ್ಷನ್ನ ಸೆಂಟ್ರಲಿಂದ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಿರ್ತಾರೆ. ಯಾಕಂದರೆ ಆ ಭಾಗ ಬಿಹಾರ ಮತ್ತು ಉತ್ತರ ಪ್ರದೇಶ ಯಾವಾಗಲೂ ಕುತೂಹಲನೇ ಎಲ್ಲರಿಗೂ ಕೂಡ. ಈಗ ಮಧ್ಯಾಹ್ನದೊತ್ತು ಇಷ್ಟೊತ್ತಿಗೆ ಬಂದಿರೋ ಈ ರಿಸಲ್ಟ್ ಏನು ಇಂಡಿಕೇಶನ್ ಕೊಡ್ತಾ ಇದೆ ಸರ್ ನಿಮ್ಮ ವಿಶ್ಲೇಷಣೆಯಲ್ಲಿ? ನಿತೀಶ್ ಕುಮಾರ್ ಅವರ ರಾಜಕೀಯನೇ ಭಾಳ ಮೆಲುಮಾತಿನ ರಾಜಕೀಯ. ಅವರು ಭಾಳ ದೊಡ್ಡ ಮಟ್ಟದ ದನಿ ಎತ್ತಿ ಪ್ರಚಾರ ಮಾಡುವರಲ್ಲ. ಈಸ್ ಎ ವೆರಿ ಸೈಲೆಂಟ್ ಆಪರೇಟರ್ ಅವರು. ಅದರಿಂದ ಭಾಳ ಮಂದಿಗೆ ಅಲ್ಲಿಯ ಟ್ರೆಂಡನ್ನು ಹಿಡಿಲಿಕ್ಕೆ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಈ ಬಾರಿ ಕೋಪಿಸ್ಕೊಂಡ್ರು, ಮುನಿಸ್ಕೊಂಡ್ರೆ. ಆದರೆ ಭಾಳ ಮಂದಿ ಮರ್ತಿದ್ದಾರೆ ಏನಂದ್ರೆ, ಭ್ರಷ್ಟಾಚಾರದ ವಿರುದ್ಧದ ಒಂದು ನೆರೇಟಿವ್ ಅನ್ನು ಬಳಸ್ಕೊಂಡು ಅವರು ಅಧಿಕಾರಕ್ಕೆ ಬಂದರು. ಈ 15 ವರ್ಷದಲ್ಲಿ ನಿತೀಶ್ ಕುಮಾರ್ ಅವರ ವಿರುದ್ಧ ಅಂತ ದೊಡ್ಡ ಭ್ರಷ್ಟಾಚಾರದ ಹಗರಣಗಳು ಕೇಳಿ ಬಂದಿಲ್ಲ. ಇದನ್ನು ಬಹಳ ಮಂದಿ ಮರೆತು ಬಿಟ್ಟಿದ್ದಾರೆ. ಎರಡನೇದಾಗಿ ಅವರಿಗೆ ಈ ಜಾತಿ ಧರ್ಮವನ್ನು ಮೀರಿದ ಒಂದು ಬೇರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಅವರು ಡೆವಲಪ್ ಮಾಡಿದ್ರು. ಅದು ಮಹಿಳೆಯರ ಕಾನ್ಸ್ಟಿಟ್ಯೂಯೆನ್ಸಿ. 50% ಮೀಸಲಾತಿ ಪಂಚಾಯತಿಗಳಲ್ಲಿ ಅವರು ಬಂದಾಗಲೇ ಕೊಟ್ಟರು. 35% ಜಾಬಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರು. ಅದರ ನಂತರ ಪ್ರೊಹಿಬಿಷನ್, ಸಾರಾಯಿ ನಿಷೇಧದಿಂದ ನಮಗೆ ಗೊತ್ತಿದೆ, ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಸಾರಾಯಿ ನಿಷೇಧದ ಪರವಾಗಿರುವರು ಅವರು ಯಾವತ್ತೂ ಕೂಡ. ಅದರಿಂದ ಈ ಒಂದು ಮಹಿಳೆಯರದೊಂದು 50% ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಅವರು ಬಾಯಿ ಬಿಟ್ಟು ಹೇಳಲಿಕ್ಕಿಲ್ಲ. ಆದರೆ ನಿತೀಶ್ ಕುಮಾರ್ ಅವರ ಪರವಾಗಿ ಇದ್ರು. ಬಹುಶಃ ಆ ಟ್ರೆಂಡ್ ಇದರಲ್ಲಿ ಕಾಣ್ತಾ ಇದೆ.
ಎರಡನೇದಾಗಿ ನಿತೀಶ್ ಕುಮಾರ್ ಅವರು ಪ್ರಾರಂಭದಲ್ಲಿ ಬಂದಾಗ ಏನು ಒಂದು 5 ವರ್ಷ 10 ವರ್ಷ ಕೆಲಸ ಮಾಡಿದರು. ಆದರೆ ಅವರು ಈಗ ಇನ್ನೊಂದು ಭಾಳ ದೊಡ್ಡ ಕಾನ್ಸ್ಟಿಟ್ಯುಯೆನ್ಸಿಯನ್ನು ಲಾಲು ಪ್ರಸಾದ್ ಎದುರಾಗಿ ಅವರು ಬೆಳೆಸಿದ್ದು ಯಾವುದಂದರೆ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಮಹಾದಲಿತ ಎನ್ನುವುದು. ಮೋಸ್ಟ್ ಬ್ಯಾಕ್ವರ್ಡ್ 25% ಪಾಪ್ಯುಲೇಷನ್ ಇದ್ದಾರೆ ಅಲ್ಲಿ. ಯಾದವರ ವಿರುದ್ಧ ಉಳಿದ ಎಲ್ಲ ಸಣ್ಣ ಪುಟ್ಟ ಹಿಂದುಳಿದ ಜಾತಿಗಳನ್ನು ಒಟ್ಟುಗೂಡಿಸಿ EBC ಅಂತ ಮಾಡಿದರು. ಅವರಿಗೆ ಒಂದು ಪ್ರತ್ಯೇಕ ಆಯೋಗ ಮಾಡಿ ಅವರಿಗೆ ರಿಸರ್ವೇಷನನ್ನು ಕೊಟ್ಟರು. ಆ ವರ್ಗ ಕೂಡ ಅವರನ್ನು ಕೈ ಬಿಟ್ಟಿಲ್ಲ ಅಂತ ಅನಿಸ್ತದೆ. ಈಗ 2.5% ಕೊಯ್ರಿಗಳು ಮಾತ್ರ ಇದ್ದಾರೆ, ಕುರ್ಮಿಗಳು ಮಾತ್ರ ಇದ್ರೆ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಿತೀಶ್ ಅವರು. ಅಲ್ಲಿ ಆ ಕಮ್ಯುನಿಟಿ ಅವರನ್ನು ಬಿಟ್ಟಿಲ್ಲ. ಮಹಾದಲಿತ್ ಅಂತ ಮಾಡಿ ಅವರಿಗೆ ಮತ್ತೆ ಒಳ ಮೀಸಲಾತಿಗಳನ್ನು ಕೊಟ್ಟರು. ಅದನ್ನು ಕೂಡ ಅವರು ಬಹಳ ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಆ ಕಾನ್ಸ್ಟಿಟ್ಯುಯೆನ್ಸಿಯನ್ನು ಅವರು ಬಹುಶಃ ಉಳಿಸಿಕೊಂಡಾಗೆ ಕಾಣುತ್ತೆ. ಮೀಸಲಾತಿ ಒಂದ್ ವಿಚಾರ ಅಮೀನ್ ಮಟ್ಟು ಸರ್. ಮತ್ತೊಂದು ವಿಚಾರ ಅಂದ್ರೆ ಈಗ ಅಲಯನ್ಸ್ ಅಲ್ಲಿ ಇದ್ರೂ ಕೂಡ ಈ NRC ಬಂದಾಗ CAA ಬಂದಾಗ ಸ್ವಲ್ಪ ನ್ಯೂಟ್ರಲ್ ಆಗ್ಬಿಟ್ರು ನಿತೀಶ್ ಕುಮಾರ್ ಅಂತ. ಮತ್ತೆ ಈ ಬಿಜೆಪಿ ನಾಯಕರ ಧ್ರುವೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿ ಸೊ ಆ ಪ್ರಯತ್ನದಿಂದ ಅಲ್ಪಸಂಖ್ಯಾತರನ್ನು ಕೂಡ ಸೆಳೆಯೋ ಪ್ರಯತ್ನ ಮಾಡಿದ್ರು ಅನ್ಸುತ್ತಾ ನಿತೀಶ್? ಇಲ್ಲ, ಅವರು ಯಾವಾಗ ಲಾಲು ಅವರ ವಿರುದ್ಧ ಇವರು ಒಂದು ಚಾಲೆಂಜ್ ಹಾಕಿ ಬಂದ್ರು ಆಗ ನೋಡಿ ಬಹಳಷ್ಟು ಮಂದಿ ಅಲ್ಪಸಂಖ್ಯಾತರಿಗೆ BJP ಪರವಾಗಿ ಹೋಗುದಿಲ್ಲ ಅವರು. ಆದರೆ ಅವರಿಗೆ ಲಾಲು ಪ್ರಸಾದ್ ಬೇಡ ಅಂತ ಹೇಳಿದಾಗ ಎದುರಿಗೆ ನಿತೀಶ್ ಕುಮಾರ್ ಕಾಣಿಸ್ಕೊಂಡ್ರು. ಸೊ ಅವರಿಗೆ ಮತ ಹಾಕಿದ್ದಾರೆ ಅವರು. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಈ ಸರಿ ಅವರು CAA ಬೆಂಬಲಿಸಿ ಲೋಕಸಭೆಯಲ್ಲಿ ಅವರ ಸಂಸದರು ಮತ ಹಾಕಿದರು. ಆ ಒಂದು ಅಸಮಾಧಾನ ಇದೆ. ನೀವು ಅಂತಿಮ ಹಂತದ ಮತದಾನ ಇಲ್ಲಿ ಸೀಮಾಂಚಲ ಪ್ರದೇಶದಲ್ಲಿ ಏನಾಗ್ತಾ ಇತ್ತು, ಬಹಳ ಮಂದಿ ಅಲ್ಲಿ ನಿರ್ಣಾಯಕ ಅಂತ ನೀವೇನು ಹೇಳ್ತಾ ಇದ್ರಿ, ಅಲ್ಲಿ ಕಿಶನ್ ಗಂಜ್ ಏರಿಯಾದಲ್ಲಿ ಅಲ್ಲಿ ಮುಸ್ಲಿಮರದ್ದು ಬಹಳ ದೊಡ್ಡ ಪಾತ್ರ ಇದೆ. OWC ಅವರು ಹೋಗಿ ಆ ಮತವನ್ನ ಛಿದ್ರ ಮಾಡ್ಲಿಕ್ಕೆ ನೋಡಿದ್ರು ಕೂಡ ಬಹುಶಃ ಅದು ಆಗ್ಲಿಲ್ಲ ಅಂತ ಕಾಣುತ್ತೆ. ಆದ್ರೆ ಈ ತೇಜಸ್ವಿ ಯಾದವ್ ಬಹಳ ಕ್ಲೆವರ್ ಆಗಿ ಅದಕ್ಕಾಗಿ ಅವರು ಎಲ್ಲೂ ಭ್ರಷ್ಟಾಚಾರದ ಮತ್ತೊಂದು ಯಾವುದನ್ನು ಎತ್ಕೊಳ್ಳದೆ ಜಾಬ್ ಅನ್ನು ಇಟ್ಕೊಂಡು ಮಾಡಿದ್ರು. ಆ ಒಂದು ಕರೆಕ್ಟ್ ಪ್ರಚಾರ ಸರಿಯಾಗಿದೆ. ಯಾಕೆಂದ್ರೆ ನಿತೀಶ್ ಕುಮಾರ್ ಇವತ್ತು ಫೇಲಿಯರ್ ಏನಂದ್ರೆ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ವಲಸೆ ಕಾರ್ಮಿಕರಿಗೆ ನೀಡಬೇಕಾದ ಭದ್ರತೆಯನ್ನು ಕೊಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಇವತ್ತು ನೀವು ಬಿಹಾರವನ್ನ ನಾನು 15 ವರ್ಷಗಳ ಹಿಂದೆ ಬಹಳ ಸರಿ ಅಡ್ಡಾಡಿದ್ದೇನೆ, ಆ ಬಿಹಾರ ಮತ್ತು ಈ ಬಿಹಾರಕ್ಕೆ ವ್ಯತ್ಯಾಸ ಇದೆ ಎನ್ನುವುದನ್ನು ಕೂಡ ಗೊತ್ತು. ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಅಂದರೆ ಬಿಹಾರದಲ್ಲಿ ವಿಕಾಸ ಪುರುಷರಾಗಿ ಇವರು ಕಾಣಿಸಿಕೊಂಡಾಗ ಬಹಳ ಮಂದಿಗೆ ನಿರೀಕ್ಷೆ ಇತ್ತು, ಅಲ್ಲಿ ಉದ್ಯೋಗ ಬೆಳೆಯುತ್ತೆ, ಅಲ್ಲಿ 25ರಿಂದ 30 ಲಕ್ಷ ಜನ ವಲಸೆ ಹೋಗ್ತಾ ಇದ್ದಾರೆ. ಅದು ಅವರು ಅದಕ್ಕೆ ಹೇಳ್ತಾರೆ ಇದು ಲ್ಯಾಂಡ್ ಲಾಕ್ಡ್ ಒಂದು ಸ್ಟೇಟ್, ಇದಕ್ಕೆ ಬಂದರಾಗಲಿ ಮತ್ತೊಂದಾಗಿಲ್ಲ, ಅದರಿಂದ ಉದ್ಯೋಗ ಬರಲಿಲ್ಲ ಅಂತ ಹೇಳ್ತಾರೆ. ಆ ನೆಪಗಳು ಇರ್ಬೋದು. ಆದರೆ ಆ ಫ್ರಂಟಲ್ಲಿ ಅವರು ಸೋತಿದ್ದಾರೆ, ಅದರಿಂದ ಅವರಿಗೆ ಹಿನ್ನಡೆ ಆಗಿದೆ. ಆಮೇಲೆ ಹಿನ್ನಡೆ ಆಗ್ಲಿಕ್ಕೆ ಇನ್ನೊಂದು ಕಾರಣ ನಾವು ಆಗಲೇ ಡಿಸ್ಕಸ್ ಮಾಡಿದಾಗೆ LJP ಸಪರೇಟ್ ಹೋದ್ರಿಂದ ಅಲ್ಲಿ ದಲಿತರ ಒಂದಷ್ಟು ಸಂಖ್ಯೆ ಅವರನ್ನು ಬಿಟ್ಟು ಹೋಯಿತು. ಇಲ್ಲಿ ಈ ಸರಿನ ಟ್ರೆಂಡ್ನಲ್ಲಿ ಬಹಳ ಕ್ಲಿಯರ್ ಏನಿತ್ತು ಅಂದ್ರೆ BJPಗೆ JDUಗಿಂತ ಜಾಸ್ತಿ ಸೀಟುಗಳು ಬರುತ್ತೆ ಅಂತ. ಅದು ನಿಜ ಆಗಿದೆ, ಅದು ನಿಜ ಆಗಿದೆ. ಆದ್ರೆ JDU ಒಂದು 15 ವರ್ಷಗಳಾದಾಗ ಆಂಟಿ ಇನ್ಕಂಬೆನ್ಸಿ ನಡೆಯುವ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇದ್ರೆ ಆ ಕ್ರೆಡಿಟ್ ಅನ್ನ ನಾವು ನಿತೀಶ್ ಕುಮಾರ್ ಅವರಿಗೆ ಖಂಡಿತ ಕೊಡಬೇಕಾಗುತ್ತೆ. ಆ ಫಟೀಗ್, ಆ ವಯಸ್ಸು, ಇವತ್ತಿಗೂ ಕೂಡ ಅವರ ಕುಟುಂಬದ ರಾಜಕಾರಣದ ಬಗ್ಗೆ ಯಾವ ಆರೋಪನೂ ಇಲ್ಲ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪನೂ ಇಲ್ಲ. ಇವತ್ತು ನೀವು ಬಿಹಾರದಲ್ಲಿ ಯಾರ ಹತ್ರ ಆದರೂ ಮಾತಾಡಿದರೆ ಅವರು ಜಲ್ಸೆನಲ್ ಅಂದರೆ ಕೆರೆಯಿಂದ ಮನೆಗೆ ನೀರು ತಗೊಂಡು ಹೋಗೋ ಒಂದು ಪ್ರಾಜೆಕ್ಟ್ ಏನು ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರ ಫೇಲಿಯರ್ ಅನ್ನು 2-3 ವಿಷಯಗಳಲ್ಲಿ ಗುರುತಿಸಬಹುದು. ಒಂದು ಹೆಲ್ತ್ ಸೆಕ್ಟರಲ್ಲಿ, ಆರೋಗ್ಯ ವ್ಯವಸ್ಥೆಯಲ್ಲಿ ಅವರು ನಿರೀಕ್ಷೆ ಮಾಡಿದಷ್ಟು ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಇನ್ನೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಿಲ್ಲ. ಆದರೆ ಬಿಹಾರದಲ್ಲಿ ಪ್ರತಿ ಸರಿ ಇಲೆಕ್ಷನ್ನಲ್ಲಿ ಕೇಳಿ ಬರ್ತಾ ಇರುವ ಭ್ರಷ್ಟಾಚಾರದ ಒಂದು ಇಶ್ಯೂ ಅಲ್ಲಿ ಚರ್ಚೆ ಆಗಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ಈ ರಿಸಲ್ಟ್ ಈಗ ಏನು NDA ಮುಂದೆ ಇದೆ ಅದರಲ್ಲಿ ನನಗಂತೂ ವೈಯಕ್ತಿಕವಾಗಿ ಅದರಲ್ಲಿ ಆಶ್ಚರ್ಯ ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ ಅಷ್ಟು ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದುವರೆಗೆ ನ್ಯೂಸ್ 18 ಜೊತೆ ಎಲ್ಲ ವಿಶ್ಲೇಷಣೆ ಕೂಡ ನೀವು ಮಾಡಿದ್ದೀರಿ. ಈ ಕ್ಷಣಕ್ಕೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ಆಮೇಲಿನ ಬೇರೆ ಬೇರೆ ಲೈವ್ ಶೋಗಳಲ್ಲಿ. ಶ್ರೀ ದಿನೇಶ್ ಆಮೇಲೆ ವೆಲ್ಕಮ್ ಬ್ಯಾಕ್. ಇದು ಬೈ ಎಲೆಕ್ಷನ್ ದಂಗಲ್. ಇನ್ನೊಂದು ಕಡೆ ಬಿಹಾರ್ ಬ್ಯಾಟಲ್. BJP ಅವರಂತೂ ಫುಲ್ ಖುಷಿಯಾಗಿದ್ದಾರೆ. ಎರಡೂ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಆರ್ ನಗರ ಒಂದು ಕಡೆ, ಇನ್ನೊಂದು ಕಡೆ ಇದೀಗ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರಕ್ಕೆ ಶಬಾಷ್ಗಿರಿಯನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಇನ್ನೂ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಚರ್ಚಿತವಾಗಿರುವಂಥ ವಿಚಾರ ಮಿನಿ ಸಮರ, ಮಿನಿ ಕುರುಕ್ಷೇತ್ರ ಅಂತ ಬಿಂಬಿತವಾಗಿದ್ದಂಥ ಚುನಾವಣೆ, ಸಿದ್ದರಾಮಯ್ಯನವರ ಭವಿಷ್ಯ, ಅವರ ಜ್ಯೋತಿಷ್ಯ ಶಾಸ್ತ್ರ
ಫೇಲ್ ಆಗಿದೆ. ಅವರ ಜ್ಯೋತಿಷ್ಯದ ಅಂಗಡಿ ಮುಚ್ಚಬೇಕು ಅಂತ ರಾಜ್ಯದ ಜನ ಈ ಒಂದು ತೀರ್ಪು ಅವರ ಜ್ಯೋತಿಷ್ಯದ ಅಂಗಡಿ ಮುಚ್ಚುವಂಥದ್ದಕ್ಕೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ರಾಜ್ಯ ಜನ ಕೊಟ್ಟಿದ್ದಾರೆ. ಅವ್ರು ಹೇಳಿದರು ಈ ಚುನಾವಣೆ ಆದಮೇಲೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ ಅಂತ ಮಾತನ್ನು ಪದೇ ಪದೇ ಜಾತಕವನ್ನು ಜ್ಯೋತಿಷ್ಯವನ್ನು ನುಡಿದರು. ಇವತ್ತು ಆ ಜಾತಕ ಪಕ್ಷಿ ನಮ್ಮ ಪರವಾಗಿ BJP ಪರವಾಗಿ ಬಂದಿದೆ. ಜನ ನಮ್ಮ ಪರವಾಗಿ ನಿಂತಿದ್ದಾರೆ. ಯಡಿಯೂರಪ್ಪನವರ ಶಿರಾದಲ್ಲಿ 16ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಸೊ ಕಡಿಮೆ ಆಗ್ತಾ ಇದೆ ರಾಜೇಶ್ ಗೌಡ ಅವರ ಲೀಡ್. ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಗೆ ಹೇಳ್ತಾ ಇದ್ವಿ 15ನೇ ಸುತ್ತಿನ ಮುಕ್ತಾಯಕ್ಕೆ 1756 ಮತಗಳ ಲೀಡ್ ಅನ್ನ ಇವರು ಪಡ್ಕೊಳ್ತಾ ಇರೋದು. ನಾಗಾಲೋಟದಲ್ಲಿ ಇವರು ಕೂಡ ಮುನ್ನುಗ್ಗಿ ಹೋಗ್ತಾ ಇದ್ರು. ಇನ್ ಬಿಟ್ವೀನ್ ಸ್ವಲ್ಪ ಅಂತರ ಅವಾಗಲೇ ಕಡಿಮೆ ಆಗಿತ್ತು. ಬಟ್ ಇವಾಗ 43-41 ಹಾಗೆ ಧರ್ಮಸೇನ ಅವ್ರ ಹತ್ರ ಮಾತಾಡ್ತಿದ್ದೆ. ಶಿರಾದಲ್ಲಿ ಏನಾದರೂ ಒಂದು ಕಡೆ 3-4 ಕಡೆ ಬಾಕ್ಸ್ ಓಪನ್ ಮಾಡಿದಾಗಲೆಲ್ಲ ಕಾಂಗ್ರೆಸ್ ಅಭೂತಪೂರ್ವ ಜಯಗಾಗಿಸ್ಬಿಟ್ರೆ ಗ್ಯಾರಂಟಿ ಫೈಟ್ ಕೊಡ್ತಾರೆ ಅಂತ ನೋಡಿ ಸರ್. ಆಗ್ಲೇ ಹೇಳಿದೆ, ಹಂಗೆ ಬರ್ತಾ ಇದೆ ಈಗ 1700 ಚಿಲ್ಲರೆ. ಧ್ರುವನಾರಾಯಣ ಅವರು ಮತ್ತೆ ರಿಜ್ವಾನ್ ಅವರು ಇಬ್ರು ಕೂಡ ಕಡೆ ರೌಂಡ್ ವರ್ಗೂ ಕಾಂಗ್ರೆಸ್ ಅಲ್ಲ, ಇದು ಹಂಗೆ ಆಗ್ಬಿಡ್ತೇನೋ ಗೊತ್ತಿಲ್ಲ, ಹೇಳಕ್ ಬರಲ್ಲ. ಅದಕ್ಕೇನೆ ನಾನು ಹೇಳಿದ್ದು ಕಡೆವರೆಗೂ ಕಾಯಲೇಬೇಕಾಗುತ್ತೆ, ಅನಿವಾರ್ಯತೆ. ಈಗ ಪಾರ್ಲಿಮೆಂಟ್ ಅಂತ 919 ಅಲ್ಲ, ಪಾರ್ಲಿಮೆಂಟ್ ಅಂತದ್ದೇ ಆ ತರ ಪರಿಸ್ಥಿತಿ ಆದ್ರೆ ಇವೆಲ್ಲ ಟಫ್ ಫೈಟ್ ಇರುತ್ತೆ. ವೆರಿ ಟ್ರೂ ಬಿಕಾಸ್ 41 ಚಿಲ್ಲರೆ ಅವರು 43 ಚಿಲ್ಲರೆ ಅವರು ಅಂದ್ರೆ ಫೈಟೇ ಇದು. ಈಗ ಮತ್ತೆ ವಾಪಸ್ 16ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಯಿತು ಶಿರಾದಲ್ಲಿ. ಡಾಕ್ಟರ್ ರಾಜೇಶ್ ಗೌಡ್ರಿಗೆ ಇದೀಗ ಅಲ್ಲ, ಕೊನೆಗೆ ಗೆದ್ರೆ ಎಷ್ಟಾರು ಗೆಲುವೆ. ಒಂದು ಮತ ಗೆಲುವನ್ನು ನಾವು ನೋಡಿದ್ದೀವಿ ಕರ್ನಾಟಕದ ರಾಜಕಾರಣದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಸಂತೆ ಮರಳಿಲಿ ಏನಾಯ್ತು ಅಂತ ಇವತ್ತವರೆಗೂ ಗೊತ್ತಿರೋ ವಿಚಾರ. ನಮ್ಮ ಭಾಗದ ಅಲ್ವಾ ಸರ್ ಧರ್ಮಸೇನ ಅವರೇ? ಅವಾಗ ಅವ್ರು ಸೋತಿರೋರು ಇವತ್ತವರೆಗೂ ಗೆದ್ದಿಲ್ಲ ಅನ್ನೋದನ್ನು ನೋಡಿಬಿಡ್ತೀವಿ ನಾವು. ಸೊ ಹಾಗಾಗಿ ಬಹಳ ಕಷ್ಟ ಅದು ಯಾವಾಗಲೂ. ಬಟ್ ಅಂತರ ಇದೆಯಲ್ಲ, ಯಾವಾಗಲೂ ಅದು ನೆಕ್ಸ್ಟ್ ಬೇರೆ ಬೇರೆ ಎಲೆಕ್ಷನ್ಗಳ ಆ ಭಾಗದಲ್ಲಿ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಮುಂಬರುವಂತಹ ಲೋಕಲ್ ಎಲೆಕ್ಷನ್ಸ್ಗಳಿಗೆ ಎಲ್ಲವಕ್ಕೂ ಕೂಡ ಇದೊಂದು ರೀತಿ ಒಂದು ಪ್ಲಾಟ್ಫಾರ್ಮ್ ಆಗೋಕ್ಕೆ ಶುರುವಾಗುತ್ತೆ. ಬಟ್ ಫೈನಲಿ ಭಾರತೀಯ ಜನತಾ ಪಕ್ಷ ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಮುಂದೆ ಇದೆ. ಆದರೆ ಅಂತರ ಮಾತ್ರ ಕಡಿಮೆ ಆಗ್ತಾ ಇದೆ. ರಾಜರಾಜೇಶ್ವರಿ ನಗರದಲ್ಲಂತೂ ಇನ್ನೇನು ಮಾತಾಡಂಗೆ ಇಲ್ಲ. ಭಾರತೀಯ ಜನತಾ ಪಕ್ಷದವರು ಮುಂದಕ್ಕೆ ಹೋದ್ರು. ಬಟ್ ಸ್ಟಿಲ್ ಮೇಡಮ್ ಟೆನ್ಷನ್ ಇದೆಯಾ ಶಿರಾ? ಇಲ್ಲ, ಟೆನ್ಷನ್ ಯಾಕೆ, ಇನ್ನು ನೋಡೋಣ. 1,500-1,400 ಅಷ್ಟೇ ಲೀಡ್ ಇರುತ್ತೆ. 8 ರೌಂಡ್ ಇದೆಯಲ್ಲ ಇನ್ನೊಂದು ಹೇಳ್ತಿದ್ರು, 2 ಲೆಕ್ಕಕ್ಕೆ ಇಲ್ಲ, 2 ಸೋದ್ರು ನಮ್ಗೇನು ತೊಂದರೆ, ಸೋದ್ರು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನ ಮತ ಹಾಕಿರ್ತಾರೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ತಿರೋದು. ಸರ್ಕಾರಕ್ಕೇನು ತೊಂದರೆ ಇಲ್ಲ. ಹಾಗಂತ ನೀವು ಸುಮ್ಮನೆ ಇಲ್ಲಿ ನಾವು ಒಂದು ತಪ್ಪು ಮಾಡಿದ್ವಿ. ಈ ಮುನ್ರತ್ನವ್ರನ್ನ ಯಾಗಿದ್ರು ಅವ್ರು ಮಿನಿಸ್ಟರ್ ಮಾಡ್ತಿದ್ರು, ನಾವು ಹೇಳಬೇಕಿತ್ತು ಜನಕ್ಕೆ. ಅವರು ಸೋತ್ರು MLC ಮಾಡಿ ಮಿನಿಸ್ಟರ್ ಮಾಡ್ತಾರೆ, ನೀವು ಕುಸುಮ ಅವ್ರಿಗೆ ಓಟ್ ಹಾಕಿ ಅಂತ ಒಂದು ಮಾತು ಹೇಳ್ಬೇಕಿತ್ತು. ಈಗ ಬಂದಿದೆ ಹೌದು, ಈಗ 17 ಜನನ್ನ ಮಂತ್ರಿ ಮಾಡ್ತೀವಿ ಅಂದ್ರೆ ಕರ್ಕೊಂಡು ಹೋಗಿರೋದು. ಇವತ್ತು ಇವ್ರು ಗೆಲ್ತಿರೋದು ಇವ್ರಿಗೆ ಕಷ್ಟ, ಅದು ಗೊತ್ತಿಲ್ಲ. ಬಿಜೆಪಿ ಇನ್ನೊಬ್ರು ಕ್ಯಾಂಡಿಡೇಟ್ ಇರಿಸ್ತಿದ್ರು, ಅವ್ರಿಗೂ ಪ್ರತಿಷ್ಠೆ ಇದ್ದೇ ಇತ್ತು ಬಿಜೆಪಿ. ಅಲ್ಲ ಕೇಳಿ, ಇವತ್ತಿನ ಚುನಾವಣೆ ಅವ್ರು ಸಂತೋಷ ಪಡ್ಬೋದು. ನಾಳೆ ಡೆಲ್ಲಿನಲ್ಲಿ ಹೋಗಿ ಇವ್ರ ಅನುಮತಿ ತಗೊಂಬಂದು ಕ್ಯಾಬಿನೆಟ್ ಮಾಡ್ತಾರೆ ನೋಡಿ, ಅವತ್ತು ನೋಡೋಣ. ಅವತ್ತು ಸ್ವಲ್ಪ ಕರೀರಿ, ನಮ್ಮನ್ನು ಬರ್ತೀವಿ ಅವತ್ತು ಗ್ಯಾರಂಟಿ ಸರ್. ನಿಮ್ಗೆ ಫೋನಾರು ಹಾಕ್ತೀವಿ ಸರ್, ಲೈವ್ ಕೂರ್ಸ್ಕೊಂಡು ಮಾತಾಡಿಸ್ತೀವಿ ಸರ್, ಅಫ್ಕೋರ್ಸ್. ಬಟ್ ಏನೋ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಅವ್ರು ಕೊಡ್ತೀವಿ ಅಂತ ಇದಾರಲ್ಲ. ಅಲ್ಲ ಸರ್, ಈಗ ವಿಶ್ವನಾಥ್ ಅವ್ರು ಕೊಡಲ್ಲ ಅಂತಾರೆ. ಇವ್ರು 17 ಜನ ನಾವೇನ್ ಬಿಟ್ಟು ಬಂದಿದ್ದೀವಿ. ಈಗ ನೋಡಿ, ಈಗ ಮುನಿರತ್ನವ್ರು ನಾಳೆ ಕೊಡಬೇಕು. 1 ಲಕ್ಷ ದಾಟಿದ್ದಾರೆ ಮುನಿರತ್ನ ಅವರು. 1,03,291 ವೋಟ್ಗಳನ್ನ ಇದುವರೆಗೆ ಪಡೆದಿದ್ದಾರೆ. ಕಳೆದ ಬಾರಿ 3 ಎಲೆಕ್ಷನ್ಗಿಂತ ಇದು ಅವ್ರಿಗೆ ಬಂದಿರೋ ಹೈಯೆಸ್ಟ್ ಇದು ನನ್ನ ಪ್ರಕಾರ. 1,03,000 ಚಿಲ್ಲರೆ ಮತಗಳನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. 58,743 ಕಾಂಗ್ರೆಸ್ನ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. 20ನೇ ಸುತ್ತು, ಇನ್ನು 5 ಸುತ್ತು ಮಾತ್ರ ಬಾಕಿ ಇದೆ. ಬರೋಬ್ಬರಿ 44,548 ಮತಗಳ ಅಂತರದಿಂದ ಲೀಡ್ ಪಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇದು 25 ಸುತ್ತುಗಳು RR ನಗರದಲ್ಲಿ, 24 ಸುತ್ತು RR ನಗರ, 25 ಸುತ್ತು ಶಿರಾ. ಸೊ ಹಾಗಾಗಿ ಇನ್ನೊಂದು 4 ಸುತ್ತು ಬಾಕಿ ಇದೆ RR ನಗರದಲ್ಲಿ. ಅದು ಬಂದ್ರೆ 50,000 ಲೀಡು ಹೇಳ್ದಂಗೆ ಆಗೋಯ್ತು ಮೇಡಮ್ ಅವ್ರದ್ದು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ರೆ 51 ಅಂದ್ರು. ಧರ್ಮಸೇನ ಸರ್ ಆಗ್ಲೇ ಅಶೋಕ್ ಅವ್ರ ಬೈಟ್ ನಾವು ಕೇಳಿಸ್ಕೊತಾ ಇದ್ವಿ. ಸಿದ್ದರಾಮಯ್ಯ ಅವ್ರ ಭವಿಷ್ಯದ ಬಗ್ಗೆ ಮತ್ತೆ ಅವ್ರ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಅಂಗಡಿ ಮುಚ್ಚಬೇಕು ಅಂತ ಹೇಳ್ತಾ ಇದ್ರು. ಅವರು ಏನಾಗಿದೆ ಅಂತ ಹೇಳಿದ್ರೆ, ಅಶೋಕ್ ಅವ್ರಿಗೆ ಡಿಮೋಷನ್ ಮಾಡಿದ್ದಾರೆ DCM ಇಂದ. ಅವರು ಆ ಬೆಳಗ್ಗೆಯಿಂದ ಈಗಲೇ ಅವರು ಯಡಿಯೂರಪ್ಪನವ್ರ ಹೆಸರು ಹೇಳಿರೋದು. ಬೆಳಗ್ಗೆಯಿಂದ ನಾನೇ ಅಂತ ಹೇಳ್ತಿದ್ರು.
ಈಗ ಅವರು ಕೂಡ ನೆಕ್ಸ್ಟ್ ಏನಾದರೂ ಯಡಿಯೂರಪ್ಪನವ್ರು ತೆಗೆದ್ರೆ ನಾನು ಒಬ್ಬ CM ಕ್ಯಾಂಡಿಡೇಟ್ ಅನ್ಬೇಕು, ಅವ್ರು ಹೇಳ್ಬೇಕಲ್ಲ. ಅಲ್ಲ, ಅವ್ರ ಕಿರೀಟ ಒಂದು ಗರಿ ಅಂತೂ ಬಂದೇ ಬರುತ್ತೆ ಸರ್, ಈಗ ಅನುಮಾನನೇ ಇರ್ಲಿ, ನಾವೇನು ಅದು ಹೇಳಲ್ಲ, ಬಟ್ ಅದನ್ನ ಅವರೇ ಹೇಳ್ಕೋಬಾರ್ದು. ಅದು ಒಬ್ಬ ರಾಜಕಾರಣಿಯಾಗಿ ನಾನು ಕೂಡ ಹೇಳ್ತೀನಿ, ಅದು ಪಕ್ಷ ಹೇಳಬೇಕು. ಕಟೀಲ್ ಅವ್ರು ಇಲ್ವ ಅದನ್ನೆಲ್ಲ ಹೇಳೋದಕ್ಕೆ? ಪಾಪ ಕಟೀಲ್ ಅವರು ಎಲ್ಲ ವಿಜಯೇಂದ್ರನಿಂದ ಓಡ್ತಿರ್ತಾರೆ ಪಾಪ. ಹಾಗೆಲ್ಲ ಏನು ಇಲ್ಲ, ಹಾಗೆಲ್ಲ ನೀವು ಮಾಧ್ಯಮದಲ್ಲಿ ನೋಡಿ ಮೇಡಮ್, ನನಗೆ ಗೊತ್ತಿಲ್ಲ, ನನಗೆ ಬಿಜೆಪಿ ಆಫೀಸರ್ ಖಂಡಿತ ಬಂದಿಲ್ಲ. ಮಾಧ್ಯಮದಲ್ಲಿ ನೋಡಿದ್ರೆ ಇವರೊಬ್ರು ರಾಜ್ಯಾಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರಿಂದ ಓಡೋಗ್ತಾರೆ ಅಂತಂದ್ರೆ ನೋಡಿ, ನಾನು ಖಂಡಿತ ಅವ್ರು ಕಂಡಮ್ ಮಾಡ್ತಾ ಇಲ್ಲ. ನೋಡಿ, ಸ್ವಲ್ಪ ಅಧ್ಯಕ್ಷರಾಗಿ ಇರಿ ಅನ್ನೋದು ಅಷ್ಟೇ ನನ್ನ ಇದು. 5ನೇ ತಾರೀಕು ಈಗ ಒಬ್ಬ ಸೀನಿಯರ್ ಇಂದ ಓಡೋಗಿ ನಾವು ಬೇಡ ಅಂತ ಹೇಳೋದು. 5ನೇ ತಾರೀಕು ಮಂಗಳೂರಿನಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ ಇತ್ತು. ಸೊ ಆ ದಿನ ಅವ್ರದ್ದು ಹುಟ್ಟು ಹಬ್ಬನೂ ಸಹ ಇತ್ತು, ವಿಜೇಂದ್ರ ಅವ್ರದ್ದು. ಸೊ ಆ ದಿನ ಏನಾದ್ರು ಅವ್ರ ಜೊತೆಗೆ ಅಲ್ಲಿ ಇದ್ದು ಎಲ್ಲ ಇದ್ ಮಾಡಿದ್ರು. ಯಾಕೆ ಅವ್ರ ಜೊತೆ ಮಾತಾಡ್ಬಾರ್ದು? ಅವ್ರು ನಮ್ಮ ಪಕ್ಷದಲ್ಲಿ ಒಬ್ರು ಜೂನಿಯರ್ ಅಧ್ಯಕ್ಷರಾದಾಗ ಓಡೋಗಿದ್ದಾರೆ, ನೀವು ಒಬ್ರು ಉಪಾಧ್ಯಕ್ಷ, ನಾವೆಲ್ಲ ಒಂದ್ ಫ್ಯಾಮಿಲಿ ತರ. ಬಹಳ ಕಾಂಗ್ರೆಸ್ ಬಗ್ಗೆ ಕಟೀಲ್ ಅವ್ರು ಮಾತಾಡ್ತಾರಲ್ಲ, ನಿಮ್ ಕತೆ ಯಾಕಪ್ಪ ಹಿಂಗಾಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ತಪ್ಪೇನೂ ಇಲ್ಲ. ಖಂಡಿತ ಹಿಂದೆ ಓಡೋಗೋದೇ ನಮಗೂ ಇಷ್ಟ, ಯಾಕಂದ್ರೆ ಒಂದ್ ಪಕ್ಷ ಹೆಂಗಿದೆ ಅಂತ ಗೊತ್ತಾಗುತ್ತಲ್ಲ. ಯಾರು ಹಿಂದೆ ಓಡೋಗ್ತಾ ಇಲ್ಲ, ಅವ್ರಿಗಿರೋ ಸ್ಥಾನಮಾನ ನಾನು ಮಾಧ್ಯಮದಲ್ಲಿ ಏನ್ ನೋಡಿದೀನಿ ಅದನ್ನ ಹೇಳ್ತಾ ಇದ್ದೀನಿ. ಅಧ್ಯಕ್ಷರ ಸ್ಥಾನಮಾನ ಏನಿದೆ ಅವ್ರಿಗಿದೆ. ವಿಕ್ಟ್ರಿ ಕಡೆ ಬರೋಣ ಮೇಡಮ್. ಆಯ್ತು, ನೀವು ನಿಮ್ ಲೆಕ್ಕಾಚಾರ 50,000 ಪ್ಲಸ್ 44,000, ಇನ್ನು 4-5 ರೌಂಡ್, ಅಲ್ಲಿಗೆ ನಿಮ್ ಟಾರ್ಗೆಟ್ ರೀಚ್ ಹೌದು ಅಲ್ವಾ? ಸೊ 45% ಓಟ್ ಆದ್ರೂ ಅದ್ರಲ್ಲಿ ಹೆಚ್ಚು ಮತಗಳು ಬಂದಿರೋದು ಭಾರತೀಯ ಜನತಾ ಪಕ್ಷಕ್ಕೆ. ಸೊ ಅತಿ ಹೆಚ್ಚು ಓಟ್ ದಾಖಲಾಗದಿರೋದು ಗುಡ್ಡ, ಹೆಂಗೆ ಅದು ಲೆಕ್ಕ? ಈ ಚುನಾವಣೆ ಒಂದ್ ರೀತಿ ವಿಚಿತ್ರವಾಗಿದೆ. ಯಾಕಂದ್ರೆ ಯಾವಾಗ್ಲೂ ಪರ್ಸೆಂಟೇಜ್ ಕಡಿಮೆ ಆದಷ್ಟು ನಮ್ಗೆ ಡಿಸ್ಅಡ್ವಾಂಟೇಜ್ ಅನ್ನೋಂಥದ್ದು ಇರ್ತಾ ಇತ್ತು. ಆದ್ರೆ ಇದೊಂಥರ ಎಲ್ಲಾನೇ ಡಿಫ್ರೆಂಟ್ ಆಗಿದೆ. ನಾನು ಆಗ್ಲೇ ಒಂದು ಪ್ರಶ್ನೆ ರೈಸ್ ಮಾಡಿದ್ದೆ, ಯಾಕಂದ್ರೆ ಪ್ರಜ್ಞಾವಂತರು ಓಟ್ ಹಾಕಿಲ್ಲ ಆ ಭಾಗದಲ್ಲಿ RR ನಗರ ಅಂತಂದ್ರು. ನಾನಂದ್ರೆ ಕೊರೋನಾ ಬಂದ ಟೈಮಲ್ಲಿ ತುಂಬಾ ಜನ ಕೆಳ ಮಧ್ಯಮ ವರ್ಗದವರೆಲ್ಲ ಊರ್ ಬಿಟ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಇರೋರೇ ಪ್ರಜ್ಞಾವಂತರು, ಅವರೇ ಜಾಸ್ತಿ ಓಟ್ ಮಾಡಿ ಯಾಕೆ ಹಾಕಿರಬಾರ್ದು ಅಂದೆ. ಸುಮ್ಮನೆ ಒಂದು ಕನ್ಸರ್ನ್ ರೈಸ್. ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ ಮಾಡುವಂತವರೆಲ್ಲ ಓಟ್ ಹಾಕಿಲ್ಲ ಅನ್ನೋಂಥದ್ದೆಲ್ಲ ಸರ್ವೆ ಇದ್ರಲ್ಲಿ ಹೇಳ್ತಾ ಇದ್ರು. ಮೇ ಬಿ ಅದು ವರ್ಕ್ ಆಗಿದೆಯೋ, ವರ್ಕ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಫೈನಲಿ ಭಾರತೀಯ ಜನತಾ ಪಕ್ಷ ಇನ್ನು ಬೂತ್ ಮಟ್ಟದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ. ಕೋವಿಡ್ ಟೈಮ್ ಅಲ್ಲಿ ಅವರು ಲಾಕ್ಡೌನ್ ಸಮಯದಲ್ಲಿ ಸತತವಾಗಿ 3 ತಿಂಗಳು ರೇಷನ್ ಇರ್ಬೋದು ಎಲ್ಲಾನು ಅವರು ಕ್ಷೇತ್ರದಲ್ಲಿ ಹಂಚಿದ್ದಾರೆ. ಅವರೇ ಮುಂದೆ ನಿಂತು ಎಲ್ಲ. ಸೊ ಎಲೆಕ್ಷನ್ ಡಿಕ್ಲೇರ್ ಆಗೋಕೆ ಮುಂಚೆಯಿಂದನೂ ಅವ್ರ ಜನರ ಜೊತೆ ಇದ್ದಾರೆ, ಕೆಲಸ ಮಾಡೋದು ಇವತ್ತು ಕಾಪಾಡ್ತಾ ಇದ್ದಾರೆ. ಕೋವಿಡ್ ಟೈಮ್ ಅಲ್ಲಿ 3 ತಿಂಗಳು ಅವರು ಕಂಟಿನ್ಯೂಸ್ ಆಗಿ ಏನಿದೆಯೋ ಅಲ್ಲಿ ಕ್ಷೇತ್ರದ ಜನತೆಗೆ ರೇಷನ್ ಪೂರೈಕೆ ಮಾಡೋಂಥದ್ದು ಎಲ್ಲ ಮಾಡಿದ್ದಾರೆ. ಕರ್ಕೊಂಡು ಹೋಗುವಾಗ ನಿಮ್ 17 ಜನನು ಮಿನಿಸ್ಟರ್ ಮಾಡ್ತೀವಿ ಅಂದ್ರೆ ಇವ್ರು ಕಿಟ್ ಕೊಡದೇ ಇರ್ತಾರ? ಕಾಮನ್ ಸೆನ್ಸ್. ಎಲ್ಲಾ ಪಾರ್ಟಿಯವರು ಬೇರೆ ಬೇರೆ ಕಡೆ ಕುಸುಮಾ ಅವರು ಗೊತ್ತಿತ್ತ ಸರ್ ನಾನು ಕ್ಯಾಂಡಿಡೇಟ್ ಆಗ್ತೀನಿ, ನನಗೆ ಲಾಸ್ಟ್ ಮಿನಿಟ್ ಅಲ್ಲ ನಮ್ಮ ಕ್ಯಾಂಡಿಡೇಟ್ ಅದು ಗೊತ್ತಿರಲ್ಲ ಸರ್. ನಾನು ಅಗ್ರಿ ಟು ಡಿಸ್ಅಗ್ರಿ. ಹಂಗಾರೆ ಕಾಂಗ್ರೆಸ್ ಅವರಂತವ್ರು ನಿಲ್ಲಿಸಬೇಕಾಗಿತ್ತು. ಯಾರು ಕೆಲಸ ಕಾಂಗ್ರೆಸ್ ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಕಾಂಗ್ರೆಸ್ ಅವರು ಎಲ್ಲಿ ಕೊಡ್ತಾರೆ? ಇನ್ಯಾರು ಇಲ್ವಾ ಸರ್? ತುಳಸಿ ಮುನ್ರಾಜ್ ಕೊಡ್ಬೇಕಿತ್ತು, ತೋರಿಸ್ತಿದ್ವಿ ನಾವೇನು ಅಂತ. ಸ್ಥಳೀಯ ಮಟ್ಟದಲ್ಲಿ ನಾಯಕರು ಇಲ್ವಾ ಸರ್? ಸ್ಥಳೀಯ ಮಟ್ಟದಲ್ಲಿ ಯಾರು ನಾಯಕರು ಇಲ್ವಾ? ನಿಮ್ಮ ಶಕ್ತಿ, ಮೋದಿ ಅವ್ರ ಶಕ್ತಿನ, ಅಮಿತ್ ಶಾ ಶಕ್ತಿನ, ಯಡಿಯೂರಪ್ಪನವ್ರ ಶಕ್ತಿನ ತುಳಸಿ ಮುನ್ರಾಜ್ ಕೊಟ್ಬಿಟ್ಟು ನೀವು ತೋರಿಸ್ಬೇಕಿತ್ತು. ಲೆಕ್ಕಾಚಾರ ಅದು ಸರ್. ಈಗ ಹಂಗಾರೆ ಆ ಜಾಗದಲ್ಲಿ ಸರ್ ಈಗ ಏನ್ ಹೇಳ್ಕೊಡ್ತೀರಿ? ದೊಡ್ಡವ್ರು ಏನ್ ಮಾಡ್ತಾರೆ, ಚಿಕ್ಕವ್ರು ಅದ್ ಮಾಡ್ತಾರೆ ಅಂತ ಇದೆಯಲ್ಲ. ಸೊ ಈಗ ನೆಕ್ಸ್ಟ್ ನಾವು ಇವ್ರು ಮಾಡ್ತಾರೆ, ಏನ್ ಬಿಟ್ಬಿಡೋದಿಲ್ಲ. ರಾಜಕಾರಣ ಇಷ್ಟು ನಿಂತು ನೀರಲ್ಲ, ಇಷ್ಟಕ್ಕೆ ನಡೆಯಲ್ಲ. ಇರ್ಲಿ, ಇವಾಗ ನಮ್ ಸಮಯ ಅಷ್ಟೇ, ನಾಳೆ ನಿಮ್ದಿರ್ಬೋದು. ಈಗ ಇವ್ರು ಹೇಳ್ತಿದ್ದಾರೆ ಅಭ್ಯರ್ಥಿ ಆಗ್ತಾರೆ ಇನ್ ಫ್ಯೂಚರ್ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ RR ನಗರದಲ್ಲಿ ಮುನ್ರತ್ನಂ ಅವರು ಕೋವಿಡ್ ಟೈಮಲ್ಲೆಲ್ಲ ಆಹಾರ ಅದು ಇದು ಹಂಚಿದ್ದಾರೆ, ಕಿಟ್ ಎಲ್ಲ ಹಂಚಿದ್ದಾರೆ ಅಂತ. ಕುಸುಮಾ ಅವ್ರಿಗೆ ಐಡಿಯಾ ಇರಲಿಲ್ಲ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ, ಸೊ ಹಾಗಾಗಿ ಅವ್ರು ಹಂಚಿಲ್ಲ ಅಂತ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ನಮಗೆ ಏನು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು ಅಂದರೆ, ಪ್ರತಿಯೊಬ್ಬ ಕಾರ್ಯಕರ್ತನೂ ಅಷ್ಟೇ ಅಟ್ಲೀಸ್ಟ್ ಅವ್ರ ಮನೆಯಿಂದ ಒಂದು 5 ಜನಕ್ಕೆ ಊಟ ಆಗೋಷ್ಟು ನಿರ್ಗತಿಕರು, ಯಾರು ವಲಸೆ ಕಾರ್ಮಿಕರು ಎಲ್ಲ ಇದ್ದಾರೆ, ಅವ್ರಿಗೆ ಊಟ ಪೂರೈಕೆ, ಒಂದು ರೇಷನ್ ಇರ್ಲಿ, ಊಟ ಮಾಡಿದ್ದು ನಮ್ಮನ್ನು ಕಾಪಾಡಿದೆ ಅನ್ನೋದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ. ಶಾರ್ಟ್ ಬ್ರೇಕ್, ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಶಿರಾದಲ್ಲಿ 15ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಇನ್ನು ರಾಜರಾಜೇಶ್ವರಿ ನಗರ ನಾವು ನೋಡೋದಾದ್ರೆ 20ನೇ ಸುತ್ತಿನ ಮತ ಎಣಿಕೆಯಲ್ಲಿ ಮುಕ್ತಾಯ ಆಗಿದೆ. 20ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರೇ ಲೀಡ್ ನಲ್ಲಿ ಇರೋದು. ಈಗ ಶಿರಾದಲ್ಲಿ 16ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.
ಅಲ್ಲಿಗೆ ಮತ್ತೆ ಕಡಿಮೆ ಆಗ್ತಾ ಇದೆ ರಾಜೇಶ್ ಗೌಡ ಅವರ ಲೀಡ್. 15ನೇ ಸುತ್ತಿನಲ್ಲೂ ಕೂಡ ಹಿಂಗೆ ಆಗಿತ್ತು. ಸೊ 15ನೇ ಸುತ್ತಿನ ಮುಕ್ತಾಯಕ್ಕೆ 1756 ಲೀಡ್ಗಳಿಂದ ರಾಜೇಶ್ ಗೌಡ ಮುಂದೆ ಇದ್ರು, ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಈಗ 16ನೇ ಸುತ್ತು ಕೂಡ ಮುಕ್ತಾಯ ಆಗಿದೆ. ಟೋಟಲ್ ಆಗಿ 43,684 ಮತಗಳನ್ನ ರಾಜೇಶ್ ಗೌಡ ಪಡ್ಕೊಂಡಿದ್ರೆ, ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಜಯಚಂದ್ರ ಅವರು 41,919 ಮತಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಕ್ಯಾಂಡಿಡೇಟ್ ಅಮ್ಮಜಮ್ಮ ಅವರು 23,051 ಮತಗಳನ್ನ ಪಡ್ಕೊಂಡಿದ್ದಾರೆ. ಸೊ ಈ ಅಂತರ ಏನಿದೆ ಮುನ್ನಡೆ ಸಾಧಿಸ್ತಾ ಇರೋದು ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಈಗ ಮುಂದಿನ ರೌಂಡ್ಗಳಲ್ಲಿ ಏನಾಗುತ್ತೆ ಅಂತ ಕುತೂಹಲ ಇದೆ. ಕಾಂಗ್ರೆಸ್ ಅವರು ಇನ್ನೂ ಕೂಡ ಬಹಳ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ, ಸೊ ಚೇಂಜಸ್ ಆಗಬಹುದು ಅಂತ. ಸೊ ಬಿಜೆಪಿಯವರು ಇಲ್ಲ, ಇದೇ ತರ ಟ್ರೆಂಡ್ ಮುಂದುವರಿಯುತ್ತೆ, ಸೊ ನಾವೇ ಗೆಲ್ತೀವಿ ಶಿರಾದಲ್ಲಿ, 2 ಕ್ಷೇತ್ರಗಳಲ್ಲೂ ಕೂಡ ನಾವೇ ಗೆಲ್ಲೋದು ಅಂತ ಅವರು ಆತ್ಮವಿಶ್ವಾಸ. ಈಗ ಮತದಾರ ಪ್ರಭು ಸೊ ಯಾರಿಗೆ ಮಣೆ ಹಾಕಿದ್ದಾನೆ, ಯಾರ ಕಡೆ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ ಅಂತರ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತಾ ಬಂದಂಗೆ ಮೊದಲ ಹಂತದಿಂದ ಆರಂಭಿಕ ಹಂತದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾನೆ ಇದ್ದಾರೆ ರಾಜೇಶ್ ಗೌಡ. ಬಟ್ ಇವಾಗ ಆ ಒಂದು ಮುನ್ನಡೆಯ ಒಂದು ಅಂತರ ಏನಿದೆ ಅದು ಕಡಿಮೆ ಆಗ್ತದೆ. ಇನ್ನು ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರ ಗೆಲುವು ಪಕ್ಕ ಆದಂಗೆ ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ. ಬಿಕಾಸ್ ಅಂತರ ಈಗ 1,00,000 ಅಂತರ ದಾಟ್ತಾ ಇದೆ. 1 ಲಕ್ಷ ಮೀರಿ ಅವರಿಗೆ ಓಟ್ ಬಂದಿದೆ. 1,00,000 ಹತ್ತತ್ರ ಅವರ ಡಿಫರೆನ್ಸ್ ಏನಿದೆ ಅದು ಬರೋಕ್ಕೆ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಈಗ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, 1,03,000 ಚಿಲ್ಲರೆ RR ನಗರದಲ್ಲಿ. ಯಾವಾಗಲೂ ಒಂದು ಹಳೆ ಲೆಕ್ಕಾಚಾರ 2008ರಿಂದ ಶರ್ಮಿತಾ ಉತ್ತರಹಳ್ಳಿಯಿಂದ ಬೇರ್ಪಟ್ಟ RR ನಗರ ಏನಿದೆ ಅಲ್ಲಿಂದ ಇಲ್ಲಿ ತನಕ ಗಮನಿಸಿದ್ರೆ RR ನಗರದಲ್ಲಿ ಯಾರು ಗೆಲ್ತಾರೆ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದು ಲಾಜಿಕ್ಕು. 2008ರಿಂದ ನೀವು ಅಬ್ಸರ್ವ್ ಮಾಡಿ, ಯಾರೇ ಗೆಲ್ಲಿಯವರು ಯಾವ ಪಕ್ಷ ಗೆಲ್ಲುತ್ತೆ RR ನಗರದಲ್ಲಿ ಸೆಂಟಿಮೆಂಟ್ ಏನಪ್ಪ ಅಂದರೆ ಆ ಪಕ್ಷ ಅಧಿಕಾರದಲ್ಲಿರುತ್ತೆ ಅಂತ. ಸೊ ಅದು ಪ್ರೂವ್ ಆಯಿತು. ಮತ್ತೆ ಧರ್ಮಸೇನ ಅವ್ರು ನೋಡ್ತಿದ್ದಾರೆ ಕರೆಕ್ಟ್ ಅಲ್ವಾ ಅಂತ. 2008 ಶ್ರೀನಿವಾಸ್ ಅವರು ಇಲ್ಲಿ BJP, 2013 ಅಲ್ಲಿ ಕಾಂಗ್ರೆಸ್ಸು, ಇಲ್ಲಿ ಕಾಂಗ್ರೆಸ್ಸು, ಹಂಗೆ ಅಲ್ಲಿ ಯಾರು ಗೆಲ್ತಾರೆ ಇಲ್ಲಿ ಪಕ್ಷ ಅಧಿಕಾರದಲ್ಲಿ ಇರುತ್ತೆ ಅನ್ನೋದೇ ಒಂದು ಸಣ್ಣ ಸುಳಿವು ಅಷ್ಟೇ. ಒನ್ಸ್ ಅಗೇನ್ ಪ್ರೂವ್ಡ್. ಮತ್ತೆ ಕ್ಯಾಂಡಿಡೇಟ್ ಬರಬೇಡಿ, ಪಕ್ಷ ಅಷ್ಟೇ ಮಾತಾಡೋದು. ಪಕ್ಷದನ್ನೇ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗ್ತು, ಈಗೆಲ್ಲ ನಾವು 2 ಬಾರಿ MLAಗಳಾಗಿದ್ದೀವಿ, ನಮ್ಗೆ ಅವಕಾಶ ಸಿಗುತ್ತೆ. ಹೈಕಮಾಂಡ್ ಕೂಡ ಅದು ಹೇಳಿತ್ತದು, ಯಾರ್ಯಾರು 3 ಬಾರಿ 4 ಬಾರಿ ಮಂತ್ರಿಗಳಾಗಿದ್ದೀರಿ ನೀವು ಸ್ವಲ್ಪ ಹಿಂದೆ ಸರಿರಿ. 2 ಬಾರಿ ಆಗಿರೋರ್ಗೆ ಹೇಳ್ಬೇಕಂದ್ರೆ ನನಗೂ ಇದರಲ್ಲಿ ನಾನು ಎಲಿಜಿಬಿಲಿಟಿ ಇದ್ದೆ. 2 ಬಾರಿ ನಾನು MLC ಆಗಿದ್ದೆ, ಪಕ್ಷದ ಎಲ್ಲದಕ್ಕೂ ಕೂಡ ಎಲಿಜಿಬಿಲಿಟಿ ಇತ್ತು. ನಮಗೆ ಮಾಹಿತಿ ಇದ್ದಿದ್ದು ಬೇರೆ, ಇಲ್ಲಿ ಬಂದಾಗ ಪ್ರಮಾಣ ವಚನ ಮಾಡಿದವ್ರು ಬೇರೆ ಇರಲಿ. ನಾನು ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಅದು ಪಕ್ಷದಲ್ಲಿ ಫಸ್ಟ್ ಪಕ್ಷ ಇದ್ದರೆ ನಾವು. ಆದರೆ ಇವರಿಗೆಲ್ಲ ಏನಾಯಿತು ಅಂತಂದರೆ, ಮುನಿರತ್ನವರಾಗಲಿ, ಎಸ್ ಟಿ ಸೋಮಶೇಖರರಾಗಲಿ, ನಮ್ಮ ಬೈರತಿ ಬಸವರಾಜರಾಗಲಿ, ಎಲ್ರಿಗೂ ಅವ್ರು ಮಂತ್ರಿಗಳು ಆಗ್ಬಿಡ್ತೀವಿ ಅನ್ನೋದು. ಅಂದರೆ ರಾಮಲಿಂಗ ರೆಡ್ಡಿ ಅವ್ರಿಗೆ ಕೊಡಲಿಲ್ವಲ್ಲ. ಸೊ ಇವೆಲ್ಲ ಕೂಡ ನಮಗೆ ಒಂದು ಹಿನ್ನಡೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಫ್ರ್ಯಾಂಕ್ ಆಗಿ ಇದರಿಂದ ಈ ಕ್ಷಣದ ಇದು ಈ ಏನು RR ನಗರ ರಿಸಲ್ಟ್ ಬರ್ತಾ ಇದೆ, ಇದರಿಂದ ಪಾಠ ಇದೆ ನಮಗೆ ಅಂತ ಅನ್ಸುತ್ತಾ ನಿಮಗೆ ಕಾಂಗ್ರೆಸ್ನವ್ರಿಗೆ? ಸರ್, ಗೆಲ್ಲಿದ್ರು ಪಾಠ ಇದೆ, ಸೋತ್ರಂತೂ ಮಹಾನ್ ಪಾಠ ಇದೆ. ಗೆದ್ರೆ ಪಾಠ ಇರುತ್ತೆ. ಈಗ ಭರವಸೆಗಳು ಕೊಟ್ಬಿಡ್ತೀವಲ್ಲ ಸರ್, ಏನು ಓಟ್ ಸುಮ್ಮನೆ ಹಾಕ್ಬಿಡಲ್ಲ ಜನ. ಹೌದು, ಯಾರೋ ಬರೀ ನಾವು ದುಡ್ಡಿನ ಪ್ರಶ್ನೆ ಬರಲ್ಲ, ಅದೊಂದು ಪಾರ್ಟ್ ಅಷ್ಟೇ. 100ರಲ್ಲಿ ದುಡ್ಡು ಅನ್ನೋದು ಒಂದು ಪಾರ್ಟ್ ಅಷ್ಟೇ. ಇನ್ನು 99 ವಿಚಾರಗಳು ಬೇರೆ ಇರ್ತದಲ್ಲಿ. ಸೊ ಆ ದುಡ್ಡು ಎಲ್ಲರೂ ಕೊಟ್ಟಿರ್ತಾರೆ, ಒಬ್ರು ಹೆಚ್ಚು ಒಬ್ರು ಕಡಿಮೆ ಕೊಟ್ಟಿರ್ತಾರೆ, ಅದು ಬೇರೆ ವಿಚಾರ. ಆದರೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಿದೆಯಲ್ಲ, ಇವತ್ತವರೆಗೂ ಕೂಡ ನಾನು ಅಲ್ಲಿ ಇದ್ರಲ್ಲಿ ಹೇಳ್ಬೇಕಂದ್ರೆ AJ ಸದಾಶಿವ ಆಗೋದು SN ಕೃಷ್ಣ ಅವ್ರ ಕಾಲದಲ್ಲಿ ಅದು ರಚನೆ ಆದರೂ ಕೂಡ ಧರ್ಮಸಿಂಗ್ ಅವರು ಅದಕ್ಕೆ ಚಾಲ್ತಿ ಕೊಡ್ತಾರೆ. ಸದಾನಂದ ಗೌಡರು ಇದ್ದಾಗ ಅದಕ್ಕೆ ವರದಿನ ಅವರು AJ ಸದಾಶಿವ ಅವ್ರು ಕೊಡ್ತಾರೆ. ಇವತ್ತವರೆಗೂ ಇವ್ರು ಪರದಾಡ್ತಾ ಇದ್ದಾರೆ ಈ ವರ್ಗದವರು. ಅವ್ರು ಬಂದರೆ ಅವ್ರು ತಗೊಡೋಗೋದು, ಇವ್ರು ಬಂದರೆ ಇವ್ರು ತಗೊಡ್ಬರೋದು, ನಮ್ಮ ಸದಾಶಿವಗರನ್ನ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ. ಇಷ್ಟೆಲ್ಲ ಆದರೂ ಕೂಡ ಇವತ್ತಿಗೂ ಆಗಿಲ್ಲ ಅಂತಂದ್ರೆ ಎನ್ಕ್ಯಾಶ್ ಮಾಡ್ಕೊತಿದ್ದಾರೆ. ಹೌದು, ಅವರ ಭರವಸೆ ಕೊಟ್ಟಿದ್ದಾರೆ, ಅವ್ರು ಗೆಲ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನೇ ಇವತ್ತು ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ 52ನೇ ಇಸ್ವಿಯಿಂದ ಇವತ್ತವರೆಗೆ ಈ ಒಂದು ಎಡಗೈ ಜನಾಂಗ, ಮಾದಿಗ ಜನಾಂಗ ಯಾವ ಕಡೆ ಹೋಗಿದೆ, ಆ ಸರ್ಕಾರ ರಚನೆ ಆಗಿದೆ. ಇದಕ್ಕೆ ಇತಿಹಾಸ ಇದೆ. ಇದನ್ನೇನು ಏನು ನೋಡ್ಬೇಕಾಗಿಲ್ಲ. ಅಂಗೈ ಉಣ್ಣಿದ ಕನ್ನಡಿ ಬೇಕಂತಾರಲ್ಲ, ಆಗಲ್ಲ. ಯಾಕೆಂತ ಹೇಳಿದ್ರೆ ಒಂದು ದೊಡ್ಡ ವರ್ಗ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಕಾಳಜಿ ವಹಿಸ್ಬೇಕಾಗತ್ತೆ, ಯಾವುದೇ ಸರ್ಕಾರ ಆಗಲಿ. ಈಗ ಅವ್ರಿಗೆ ಜನತಾ ಸರ್ಕಾರ ಬಂದರು, ಇವರೇ ಹೇಳಿದರು ಸರ್, ಮಾನ್ಯ ಕುಮಾರಸ್ವಾಮಿ ಅವರು ಒಳ ಮೀಸಲು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು, ಒಳ ಮೀಸಲಾತಿ ನಮ್ಮ ಒಂದು ಭಾಗ ಅಂತೇಳಿ. ಮಾಡಲಿಲ್ಲ. ಏನು ಮಾಡ್ತಾರೆ ಈ ಥರ ಎಲ್ಲ ಮಾಡಿದ್ರೆ? ಈಗ ಅವರು ಎಲ್ಲಿಗೆ ಹೋಗ್ಬೇಕಾಗ್ತದೆ? ಈಗ ಇವರು BJP ಅವರು ಈಗ
ಮುಖ್ಯಮಂತ್ರಿಗಳ ಕೈಲಿ ಹೇಳಿಸಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಕೈಲಿ ಹೇಳಿಸಿದ್ದಾರೆ. ಈಗ ಅವ್ರ ಕೈ ದೊಡ್ಡ ಜವಾಬ್ದಾರಿ. ಮೇಡಮ್ ಕೇಳಿದ್ದು ಬಿಜೆಪಿಗೆ ಜವಾಬ್ದಾರಿ ಇದೆ, ಬಟ್ ಅವರು ಹೇಳಿರೋ ಪ್ರಕಾರ 6 ತಿಂಗಳು ಗಡುವನ್ನ ಅವರೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು 6 ತಿಂಗಳಲ್ಲಿ ಆ ಕೆಲಸ ಮಾಡಿ ಮುಗಿಸ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಮಾಡ್ಲಿ, 3 ವರ್ಷ ಇನ್ನೂ ಅಧಿಕಾರ ಇದೆ, ಅಧಿಕಾರಾವಧಿಯಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ. ಆದ್ರೆ ಖಂಡಿತ ನಮಗೆ ಹಿನ್ನಡೆ ಇದೆ ಸರ್. ನಾನು ಇವತ್ತೇ ಹೇಳ್ಬಿಡ್ತೀನಿ, ಮುಂದಕ್ಕಾಗೋದು ಇವತ್ತೇ ಹೇಳ್ತೀನಿ. ಇದರಿಂದ ನಮಗೆ ಕಷ್ಟ ಆಗೇ ಆಗುತ್ತೆ 100%. ಕಾಂಗ್ರೆಸ್ಗೆ ಕಷ್ಟ ಆಗ್ತದೆ. ಅವ್ರು ಮಾಡಿದ್ರೆ ಮಾತ್ರ ಬಹಳ ದೊಡ್ಡ ಹೊಡೆತ, ನಮಗೆ ಬಹಳ ದೊಡ್ಡ ಸಮಸ್ಯೆನೇ ಎದುರಿಸಬೇಕಾಗುತ್ತೆ. ಇನ್ನು ಬೈ ಎಲೆಕ್ಷನ್ ಫೇಸ್ ಮಾಡಬೇಕು, ನೀವು ಕಾರ್ಯಕರ್ತರನ್ನ ಜೋಶ್ ತುಂಬಬೇಕು. ನೋಡಿ, ಮುಂದಕ್ಕೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಅದಕ್ಕೆ ಹೇಳಿದ್ದು ಬೈ ಎಲೆಕ್ಷನ್ಗಳು ರೆಡಿ ಆಗ್ತಿದೆ. ನೆಕ್ಸ್ಟ್ ಆ ಭಾಗದಲ್ಲಿ ನಿಮಗೆ ಒಂದು ತಾಕತ್ತು ಬೇಕು, ಒಂದಷ್ಟು ಎನರ್ಜಿ ತುಂಬಬೇಕು ಕಾರ್ಯಕರ್ತರಿಗೆ. ಅಂದ್ರೆ ಮಸ್ಕಿ ಭಾಗದಲ್ಲಿ ಬಸವ ಕಲ್ಯಾಣದಲ್ಲಿ ಇನ್ನೇನು ನೆಕ್ಸ್ಟ್ ಈಗ ನೆಕ್ಸ್ಟ್ ಈಗ 16ನೇ ತಾರೀಕು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಗ್ರಾಮ ಪಂಚಾಯತಿ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಬರುತ್ತೆ. ನೀವೆಲ್ಲ ತುಂಬಾ ದೂರ ಹೋಗ್ಬೇಡಿ, ವಿತಿನ್ ಫ್ಯೂ ಡೇಸ್, ಅದು ಏನು ಮಂತ್ ಇಲ್ಲ. ಈಗ ನಾಳೆ ನೆಕ್ಸ್ಟ್ ವೀಕ್ ಅಲ್ಲಿ ಗ್ರಾಮ ಪಂಚಾಯತಿ ಬರುತ್ತೆ. ಅದರಿಂದ ಈಗ ಕಾರ್ಪೊರೇಷನ್ಗಳು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದೆ, ಅದರಿಂದ ನಿಮ್ಮ ಇದಿದೆ. ಸೊ ಇವೆಲ್ಲ ಬಹಳ ಸರಿಯಾದ ರೀತಿಯಲ್ಲಿ ನಾವು ಜವಾಬ್ದಾರಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಇವೆಲ್ಲ ಹಿನ್ನಡೆಗಳು ಆಗ್ತಾ ಹೋಗುತ್ತದೆ. ಸೊ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು. ಮತ್ತೆ ಲೀಡನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ ರಾಜೇಶ್ ಗೌಡ್ರು. ಶಿರಾದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 3,000 ಚಿಲ್ಲರೆ ಇವಾಗ ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಅವಾಗ ಸ್ವಲ್ಪ ಏನೋ ಹಾವು ಏಣಿ ಆಟ ಸ್ಟಾರ್ಟ್ ಆಗಬಹುದು ಅಂತ ಫೀಲ್ ಆಯ್ತು ನಮಗೆ 15-16ನೇ ಸುತ್ತಿನಲ್ಲಿ. ಯಾಕಂದ್ರೆ 1,700 ಚಿಲ್ಲರೆ ಅಷ್ಟು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಬಟ್ ಆ ಒಂದು ಅಂತರ ಏನಿದೆ ಅದನ್ನೀಗ ಜಾಸ್ತಿ ಮಾಡ್ಕೊಂಡಿದ್ದಾರೆ ರಾಜೇಶ್ ಗೌಡ. ಯಾಕಂದ್ರೆ ಶಿರಾದಲ್ಲಿ ಇವಾಗ ಜಯಚಂದ್ರ ಅವರಿಗೆ 43,811 ಮತಗಳನ್ನ ಪಡ್ಕೊಂಡಿರೋದು. ಸೊ ಮತ್ತೆ ಲೀಡ್ ಅನ್ನ ಈಗ ರಾಜೇಶ್ ಗೌಡ ಹೆಚ್ಚು ಮಾಡ್ಕೊಂಡಿದ್ದಾರೆ. ಅಮ್ಮಜಮ್ಮ ಅವರು 23,822 ಮತಗಳನ್ನ ಪಡ್ಕೊಂಡಿರೋದು. 3,797 ಮತಗಳ ಲೀಡ್ ನಲ್ಲಿ ಸದ್ಯಕ್ಕೆ ರಾಜೇಶ್ ಗೌಡ ಇದ್ದಾರೆ. 16ನೇ ಸುತ್ತಿನ ಮತ ಎಣಿಕೆ ಶಿರಾದಲ್ಲಿ ಮುಕ್ತಾಯ ಆಗಿದೆ. ಸೊ ಇನ್ನು ಕಾನ್ಫಿಡೆನ್ಸ್ ಇದೆಯಾ ಸರ್ ಶಿರಾದ್ ಬಗ್ಗೆ? ಈಗ ಅದು 25 ಸುತ್ತಲ್ವ, ಈಗ 16 ಆಗಿದೆ. ನೋಡೋಣ ಮೇಡಮ್. ನಾನು ಇದನ್ನ ಆಗ್ಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ರಿಜ್ವಾನ್ ಅರ್ಷದ್ ಅವರು ಮತ್ತೆ ಧ್ರುವನಾರಾಯಣ್ ಅವ್ರದ್ದು ಕಾಂಗ್ರೆಸ್ದು ಲಾಸ್ಟ್ ಮಿನಿಟ್ ವರ್ಗು, ಲಾಸ್ಟ್ ಸುತ್ತು ಕಡೆಗಳಿಗೆನಲ್ಲಿ ಆ ಲೀಡನ್ನ ತೆಗೆದು ಅವರು ಬಿಜೆಪಿ. ಇದೀಗ ವಿಜಯೇಂದ್ರ ಅವರು ಮಾತಾಡ್ತಿದ್ದಾರೆ. 17ನೇ ಸುತ್ತಿನ ಮತ ಎಣಿಕೆಗೆ ಪೂರ್ಣಗೊಂಡಿದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜೇಶ್ ಗೌಡರು ಸುಮಾರು 5,500 ಅಂತರದಲ್ಲಿ ಲೀಡ್ನಲ್ಲಿ ಇದ್ದಾರೆ. ಈಗ ಇನ್ನು ಕೇವಲ 6 ಸುತ್ತಿನ ಮತ ಎಣಿಕೆ ಇರ್ತಕ್ಕಂಥದ್ದು. ನಮಗೆ ವಿಶ್ವಾಸ ಇದೆ, ಸುಮಾರು 15,000 ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಜಯಬೇರಿ ಬಾರಿಸ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಖಂಡಿತ ಆಗ್ತದೆ ಅದು. ಸರ್, ಒಂದು ಕಡೆ ಶಿರಾದಲ್ಲಿ ನೆಕ್ ಟು ನೆಕ್ ಫೈಟ್ ಶುರುವಾಗಿರುವಂಥದ್ದು. 4,000 ಲೀಡಲ್ಲಿ ಇದ್ದಾರೆ ಬಿಜೆಪಿ ಅಭ್ಯರ್ಥಿ. ನಿಮ್ಗೆ ಗೆಲುವಿನ ವಿಶ್ವಾಸ ಇದೆಯಾ? ನೆಕ್ ಟು ನೆಕ್ ಎಲ್ಲ ಮುಗಿದೋಯ್ತು. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಬರ್ತಕ್ಕಂಥ 6 ರೌಂಡು ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚು ಲೀಡನ್ನು ತೆಗೆದುಕೊಳ್ತದೆ. ತಮಗೆ ಗೊತ್ತಿರಾಗೆ ಶಿರಾ ಟೌನ್ದು ಕೂಡ ಈಗ ಮತ ಎಣಿಕೆ ಮುಗಿದಿದ್ದು, ಬೇರೆ ಎಲ್ಲ ರೌಂಡಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು. ನಮ್ಗೆ ವಿಶ್ವಾಸ ಇದೆ, 15,000 ಅಂತರದಲ್ಲಿ ನಾವು ಗೆಲ್ತೇವೆ. ಎಲ್ಲ ರೌಂಡ್ ಮುಗಿದ್ಮೇಲೆ ಹೇಳ್ತೇನೆ ಏನು ಅಂತೇಳಿ. ಇವತ್ತು RR ನಗರ ಇವತ್ತು ಕಾಂಗ್ರೆಸ್ ಪಕ್ಷದವರು, ವಿರೋಧ ಪಕ್ಷದವರು ಬೊಬ್ಬೆ ಹೊಡಿತಾ ಇದ್ರು. ಒಂದು ರೀತಿ ಚುನಾವಣಾ ಪ್ರಚಾರನೂ ಕೂಡ ತಲೆ ತಗ್ಸೋ ರೀತಿಯಲ್ಲಿ ಪ್ರಚಾರ ಇವತ್ತು ಕಾಂಗ್ರೆಸ್ ಪಕ್ಷದವರು ಕೂಡ ಮಾಡಿದ್ರು. ಆದರೆ ಆ ಕ್ಷೇತ್ರದ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಎತ್ತಿಡಿದಿದ್ದಾರೆ. ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನಿರತ್ನ ಅವರು ಅತಿ ಹೆಚ್ಚು ಅಂತರದಿಂದ ಇವತ್ತು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರೂ ಕೂಡ ನಾಯಕರು ಸಂತೋಷವನ್ನು ತಂದುಕೊಟ್ಟಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಶಕ್ತಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಬಂದಂತಾಗಿದೆ. ಒಂದು ಕಡೆ ಮಸ್ಕಿ ಸೇರಿದಂತೆ ಸಾಕಷ್ಟು ಕಡೆ ಮತ್ತೆ ನಿಮ್ಮನ್ನು ಕರೀತಾ ಇದ್ದಾರೆ. ಯಾಕಂದರೆ KR ಪೇಟೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಗೆಲುವಾಯಿತು ಅನ್ನೋದು. ಇಲ್ಲಿ ಕೂಡ ಇಲ್ಲಿಗೆ ದಿಗ್ವಿಜಯ ಸಾಧಿಸುವಂಥ ಬಿಜೆಪಿ ಅಭ್ಯರ್ಥಿ ಮುಂದೋಗ್ತಾ ಇದ್ದಾರೆ. ಸರ್, ಈ ಮಸ್ಕಿ ಮತ್ತು ಬಸವ ಕಲ್ಯಾಣಲ್ಲೂ ಕೂಡ ನಿಮಗೆ ಬೇಡಿಕೆ ಹೆಚ್ಚಾಗಿದೆ ಅಂತ ಈಗ ನೋಡಿ. ಇದ್ರ ಬಗ್ಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಯಾರು ಯಾವ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೋಬೇಕು ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡಿ ಹೇಳ್ತಾರೆ. ಸೊ ಪಕ್ಷ ಏನು ಸವಾಲನ್ನು ಕೊಡ್ತದೆ, ಪಕ್ಷ ಏನು ನಿರ್ಧಾರವನ್ನು ಮಾಡ್ತದೆ, ಅದ್ರ ಪ್ರಕಾರ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಯಾವ ರೀತಿ ಶಿರಾ ಕ್ಷೇತ್ರದಲ್ಲಿ ಜಯಬೇರೆ ಬಾರಿಸ್ತಾ ಇದೀವೋ ಅದೇ ರೀತಿ ಆ ಕ್ಷೇತ್ರನೂ ಕೂಡ ಗೆದ್ಕೊಂಡು ಬರ್ತಕ್ಕಂಥ ನಮ್ಮ ಕರ್ತವ್ಯ. ಅದನ್ನು ಮಾಡ್ತೇವೆ ಬರೋ ದಿನಗಳಲ್ಲಿ. ಸರ್, ಈ ಗೆಲುವಿನ ನಂತರ CM ಯಡಿಯೂರಪ್ಪ ಅವರ ಇನ್ನೂ ಭದ್ರನಾ?
ಅದು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಬಹುಶಃ ಮಾಧ್ಯಮದಲ್ಲಿ ಪದೇ ಪದೇ ಈ ವಿಚಾರಗಳು ಚರ್ಚೆ ಆಗ್ತಿದೆ ಹೊರತು ರಾಜ್ಯ ಮಟ್ಟದ ನಾಯಕರಲ್ಲಾಗಲಿ ಕೇಂದ್ರ ನಾಯಕತ್ವದಲ್ಲಾಗಲಿ ಇದ್ರ ಬಗ್ಗೆ ಯಾವುದೇ ರೀತಿ ಗೊಂದಲ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅವತ್ತೂ ಕೂಡ ಸುಭದ್ರವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ, ಇವತ್ತು ಅದೇ ರೀತಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮುಂದೂ ಕೂಡ ಸನ್ಮಾನ್ಯ BS ಯಡಿಯೂರಪ್ಪನ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಭದ್ರ ಸರ್ಕಾರ ರಾಜ್ಯದಲ್ಲಿ ಇರ್ತದೆ. ಧನ್ಯವಾದ. ವಿಜೇಂದ್ರ ಅವ್ರ ಮಾತನ್ನ ಕೇಳಿಸ್ಕೊಂಡ್ವಿ. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ, ಮತ್ತೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಾನು ನಿಭಾಯಿಸಿದ್ದೀನಿ ಅನ್ನೋ ಒಂದು ಸಂತೋಷ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಇನ್ನು RR ನಗರದಲ್ಲಿ ನೋಡೋದಾದ್ರೆ ಮುನಿರತ್ನ ಗೆಲುವು ಪಕ್ಕ, ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಒಂದೇ ಬಾಕಿ ಉಳಿದಿರೋದು, ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಉಳಿದಿರೋದು. 1,03,291 ಮತಗಳನ್ನ ಈಗ ಮುನಿರತ್ನ ಅವರು ಪಡ್ಕೊಂಡಿರೋದು. 20 ಸುತ್ತು ಆಗಿದೆ. 58,743 ಮತಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರು ಪಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಗೆಲುವು ಆದಂತೆಯೇ, ಯಾಕಂದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಕ್ಕಿದ್ದಾಗಿದೆ. ಯಾಕಂದ್ರೆ ಆ ಗೆಲುವಿನ ಅಂತರ ನೋಡಿದ್ರೆ ಅದು ಗೊತ್ತಾಗುತ್ತೆ. ಅಧಿಕೃತ ಘೋಷಣೆ ಒಂದೇ RR ನಗರದಲ್ಲಿ ಬಾಕಿ ಉಳಿದಿರೋದು. ಮೇಡಮ್, ವಿಜೇಂದ್ರ ಅವ್ರ ಮಾತನ್ನ ಕೇಳಿದ್ವಿ. ಕೊಟ್ಟಿರುವಂತ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ತಿದ್ದಾರೆ ಬಹಳ ಸಕ್ಸಸ್ಫುಲ್ ಆಗಿ. ಬಟ್ ಪಕ್ಷದಲ್ಲೇ ಒಂದಿಷ್ಟು ವಿರೋಧ ಅಫ್ಕೋರ್ಸ್ ಅವರ ನಾಯಕತ್ವದಕ್ಕಿದೆ, ಅವರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿದೆ. ಅಂದ್ರೆ ಪುತ್ರ ವ್ಯಾಮೋಹ ಅಂತ ಪದೇ ಪದೇ ಯಡಿಯೂರಪ್ಪ ಮೇಲೆ ಆರೋಪ ಬರುತ್ತೆ, ಹೈಕಮಾಂಡ್ ತನಕ ದೂರ ಹೋಯ್ತು. ಸೊ ಇವಾಗ ಎಲಿಜಿಬಲ್ ಇದ್ದಾರೆ, ಸೊ ಯಾರು ಅಪೋಸ್ ಮಾಡಲ್ವ? ಹಾಗಾದ್ರೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ರೆ ನೋಡಿ, ಪುತ್ರ ವ್ಯಾಮೋಹ ಅನ್ನೋದಕ್ಕಿಂತಲೂ ಪಾರ್ಟಿಯ ಒಂದು ಶಿಸ್ತಿನ ಸಿಪಾಯಿಯಾಗಿ ಅವರು ನಮ್ಮ ರಾಜ್ಯದಲ್ಲಿ ರಾಜ್ಯ ಕಮಿಟಿಯಲ್ಲಿ ಒಬ್ಬ ಉಪಾಧ್ಯಕ್ಷರಾಗಿ ಅವರು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂಥ ಕಾರ್ಯನ ಅವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಒಂದು ಪಾರ್ಟಿಯ ಒಬ್ಬ ನಾಯಕನಾಗಿ ನಾವು ನೋಡ್ಬೇಕೆ ಹೊರತು ಪುತ್ರ ಆ ರೀತಿಯಲ್ಲಿ ನೋಡುವಂಥದ್ದು ಸರಿ ಇಲ್ಲ. ಅಧಿಕಾರಕ್ಕೆ ಬಂದಿರೋದು ಮೇಡಮ್ ತಾವು ಬಿಜೆಪಿಯವರು, ನೀವು ಇದನ್ನೆಲ್ಲ ಹೇಳಿ ಹೇಳಿನೇ ನೀವು ಅಧಿಕಾರಕ್ಕೆ ಬಂದಿರೋದು. ಆಯ್ತು, ನಾನು ಹೇಳ್ತೀನಿ, ಅವ್ರನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಬೈ ಎಲೆಕ್ಷನ್ ದಂಗಲ್ ಇದು. ಬ್ರೇಕ್ನಲ್ಲೂ ನಾವು ಸುಮ್ಮನೆ ಕೂತಿಲ್ಲ. ಅಫ್ಕೋರ್ಸ್ ಸ್ಟುಡಿಯೋದಲ್ಲಿ ಡಿಸ್ಕಷನ್ ಇದ್ದೇ ಇತ್ತು. ಗೀತಾ ವಿವೇಕಾನಂದ ಬಿಜೆಪಿಯಿಂದ ಅಂದರೆ ಮಹಿಳಾ ಘಟಕದ ಅಧ್ಯಕ್ಷಿಣಿ, ಇನ್ನೊಂದು ಕಡೆ ಕಾಂಗ್ರೆಸ್ಸಿಂದ ಧರ್ಮಸೇನ ಅವರು. ಬ್ರೇಕಲ್ಲೂ ಕೂಡ ನಾವು ಯಾರು ಸುಮ್ಮನೆ ಇಲ್ಲ, ಡಿಸ್ಕಷನ್ ಅಂತೂ ಜೋರಾಗಿ ನಡೀತದೆ. ಯಾಕೆಂದರೆ ಇವತ್ತು ಎಂಥ ದಿನ ಗೊತ್ತಿಲ್ಲಪ್ಪ, ನವೆಂಬರ್ 10ನೇ ತಾರೀಕು ದೇಶದಲ್ಲಿ ತುಂಬ ಎಲೆಕ್ಷನ್ ನಡೀತಾ ಇದೆ. ಕರ್ನಾಟಕದಂತೂ 2 ಬೈ ಎಲೆಕ್ಷನ್ ಬಿಜೆಪಿ ಮುಂದಿದೆ. ದೇಶದಲ್ಲಿ ಬಿಹಾರದಲ್ಲಿ ಎಲೆಕ್ಷನ್, ಅದರಲ್ಲೂ ಕೂಡ NDA ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಮುಂದಿದ್ದಾರೆ. ಮಣಿಪುರದಿಂದ ಅಲ್ಲೂ ಕೂಡ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ, ಅಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ 2 ಕಡೆ ಮುಂದಿದೆ. ಇನ್ನು ಮಧ್ಯಪ್ರದೇಶದಲ್ಲಿ ಒಂದಷ್ಟು ಗೊತ್ತಾಗಬೇಕು ಅಷ್ಟೇ, ಅಲ್ಲಿ ಏನೇನಾಗ್ತಾ ಇದೆ, ಏನೇನು ನಡೀತಿದೆ ಅಂತ. ಜ್ಯೋತಿರಾದಿತ್ಯ ಸಿಂಧ್ಯಾ, ಇನ್ನೊಂದು ಕಡೆ ಕಮಲ್ನಾಥ್, ಏನು ಪ್ರತಿಷ್ಠೆಯಲ್ಲಿ ಏನೇನಾಗ್ತಿದೆ ಅಂತ ಅಲ್ಲೊಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಿದ್ವಿ. ಒಟ್ಟಿನಲ್ಲಿ ಎಲೆಕ್ಷನ್ ರಿಸಲ್ಟ್ ಡೇ ಇವತ್ತು ಅಂತ ನಾವು ಹೇಳಬೇಕು. ಓಕೆ, ಮುನಿರತ್ನ ಅವರ ಭರ್ಜರಿ ಗೆಲುವು ಅಫಿಷಿಯಲ್, ಅಧಿಕೃತ ಘೋಷಣೆ ಮಾತ್ರ ಬಾಕಿ, ಅದನ್ನು ಅವರು ಆಮೇಲೆ ಅನೌನ್ಸ್ ಮಾಡ್ತಾರೆ. ಬಟ್ ಮುನಿರತ್ನ ಅವರಿಗೆ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ್ದಾರೆ. RR ನಗರ ವಿಧಾನಸಭಾ ಕ್ಷೇತ್ರ ಈ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ಮುನಿರತ್ನ ಅವರ ಭರ್ಜರಿ ಗೆಲುವು. ನಮ್ಮ ಕೊಲೀಗ್ಸ್ ಹೇಳ್ಬೇಕಷ್ಟೇ ಏನು ಮಾರ್ಜಿನ್ ಅಂತ. ಭರ್ಜರಿ ಗೆಲುವಿನಲ್ಲಿ ಈಗಾಗಲೇ ಬಿಜೆಪಿಯವರು ಹೇಳ್ತಾ ಇದ್ದಿದ್ದು 50,000 ಪ್ಲಸ್, ಅನುಮಾನನೇ ಇಲ್ಲ. ಅವ್ರು ಸ್ಟಾರ್ಟಿಂಗ್ 70,000 ಆಮೇಲೆ 57,677 ಬಂತು. ಓಹೋ ಮೇಡಮ್ ಹೇಳ್ಬಿಡಿ, ಆಯ್ತು, ಥಮ್ಸ್ ಅಪ್ ತೋರಿಸ್ಬಿಟ್ರು ಮೇಡಮ್ ಅವರು ಸ್ಟುಡಿಯೋದಲ್ಲಿ. 57,672 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿರತ್ನ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಈ ಕ್ಷಣಕ್ಕೆ ಮೊದಲೇ ಚುನಾವಣೆ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಅವರಿಗೆ ಪ್ರತಿಷ್ಠೆ ಅಲ್ಲದಿದ್ದರೂ ಕಾಂಗ್ರೆಸ್ನ ನಾಯಕರುಗಳಿಗಂತೂ ಒಂದು ಮುಖಭಂಗ ಅಂತೂ ಗ್ಯಾರಂಟಿ, ದೊಡ್ಡ ಮಟ್ಟದ ಹಿನ್ನಡೆ ಅಂತೂ ಗ್ಯಾರಂಟಿ. ಗೊತ್ತಿಲ್ಲ, DK ಶಿವಕುಮಾರ್ ಅವರು ಮುಗಿದ ಮೇಲೆ ರಿಯಾಕ್ಷನ್ ಕೊಡ್ತೀನಿ ಅಂದರು. ಏನು ರಿಯಾಕ್ಷನ್ ಕೊಡ್ತಾರೆ ಕಾದ್ ನೋಡೋಣ. ಬಟ್ ಮುನಿರತ್ನ ಅವರ ಗೆಲುವಿಗೆ ಅಧಿಕೃತ ಘೋಷಣೆ, ಚುನಾವಣಾ ಆಯೋಗ ಒಂದು ಘೋಷಣೆ ಮಾಡಿ ಸರ್ಟಿಫಿಕೇಟ್ ಕೊಡಬೇಕಷ್ಟೇ. ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 57,000 ಪ್ಲಸ್ ಮತದ ಅಂತರದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿರತ್ನ ಗೆಲುವಾಯಿತು. ಇನ್ನೇನಿದ್ರು ಅವ್ರಿಗೆ ಮಂತ್ರಿಗಿರಿ ನೆಕ್ಸ್ಟು, ಅದಾದಮೇಲೆ ಕ್ಯಾಬಿನೆಟ್. ಇನ್ನು RR ನಗರ ಕ್ಷೇತ್ರದ ಜನಕ್ಕೆ ಅವ್ರು ಥ್ಯಾಂಕ್ಸ್ ಹೇಳೋದೊಂದೇ ಬಾಕಿ, ಅಧಿಕೃತವಾಗಿ ಮಾತ್ರ ಬಾಕಿ ಉಳ್ಕೊಂಡಿದೆ. ಅಧಿಕೃತ ಘೋಷಣೆ ಹೊರಗೆ ಬರಬೇಕು. ಅದಕ್ಕೆ ಮುಂಚೆ ಈ ಲೆಕ್ಕಾಚಾರ ನೋಡಿದಾಗ 57,672 ಮತದ ಅಂತರದಲ್ಲಿ ಇದು ಭರ್ಜರಿ ಗೆಲುವೆ ಮುನಿರತ್ನ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. RR ನಗರದಲ್ಲಿ ಇದೀಗ ಪ್ರತಿಷ್ಠೆಯ ಕಣ ಆಗಿತ್ತು. ನಿರಂತರವಾಗಿ ಕ್ಯಾಂಪೇನ್ ಮಾಡಿದ್ರು. ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರಿಗೆ ಕೆಸರ ಚಟ ಅಂತೂ ಜೋರಾಗಿತ್ತು, ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ಗಳು ಜೋರಾಗಿತ್ತು. ಇದೆಲ್ಲ ನಡೀತು, FIR ತನಕ ಹೋಯ್ತು. ರಾತ್ರೋರಾತ್ರಿ ಧರಣಿ ಕೂತಿದ್ದಾಯ್ತು.
ಮುಖ್ಯಮಂತ್ರಿಗಳಾದಿಯಾಗಿ ಕ್ಯಾಬಿನೆಟ್ನಿಂದ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಇತ್ತು. ಇವರು ಕೂಡ ನಾವು ಕಡಿಮೆ ಇಲ್ಲ ಅಂತ ಪ್ರಥಮ ಬಾರಿಗೆ ಜೋಡಿಗಳಾಗಿ ಇವರು ಕೂಡ ನಿಂತು ಪ್ರತಿಪಕ್ಷದಲ್ಲಿ ಅವರು ಕೂಡ ಕ್ಯಾಂಪೇನ್ ಮಾಡಿದ್ರು. ಇನ್ನು ಮಾಜಿ ಮುಖ್ಯಮಂತ್ರಿಗಳು ಕೂಡ ಕ್ಯಾಂಪೇನ್ ಇತ್ತು. JDSನವರು ಕೂಡ ಸುಮ್ಮನಿರಲಿಲ್ಲ, ಅವರ ಪುತ್ರ ಕೂಡ ಸುಮ್ಮನಿರಲಿಲ್ಲ, ರ್ಯಾಲಿಗಳನ್ನು ಮಾಡಿದ್ರು, ಸ್ಟಾರ್ ಕ್ಯಾಂಪೇನಿಂಗ್ ಇತ್ತು, ಎಲ್ಲ ಇತ್ತಪ್ಪ. ಈ ಸರಿ ರಾಜರಾಜೇಶ್ವರ ನಗರ ಇಷ್ಟಿದ್ದರೂ ಕೇವಲ 45% ವೋಟ್ ಆಯಿತು. ಅದು ಇನ್ಯಾರ್ದೋ ಲೆಕ್ಕಾಚಾರ ಚೇಂಜ್ ಮಾಡಿತ್ತು. ಬಟ್ ಫೈನಲಿ ಭಾರತೀಯ ಜನತಾ ಪಕ್ಷದವರು ಮುಖದಲ್ಲಿ ಮಂದಹಾಸ, ಉತ್ಸಾಹ ಇನ್ನು ಇಮ್ಮಡಿಗೊಳಿಸಿದೆ. ಹಾಗಾಗಿ ಮುನಿರತ್ನ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ 57,672 ಮತಗಳ ಅಂತರದಲ್ಲಿ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ್ದಾಯಿತು. ಈ ಕ್ಷಣ ನೀವು ನೋಡ್ತಿದ್ದೀರಾ ಫಾಸ್ಟ್ ಆನ್ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ ಆ ಸುದ್ದಿಗಳನ್ನ, ಆ ಕ್ಯಾಲ್ಕುಲೇಷನ್ಗಳನ್ನ, ಆ ಭರ್ಜರಿ ನ್ಯೂಸ್ಗಳನ್ನ. ಮುನಿರತ್ನ ಅವರ ಭರ್ಜರಿ ಗೆಲುವು ಭಾರತೀಯ ಜನತಾ ಪಕ್ಷ ಈ ಕ್ಷಣ ನೋಡ್ತಿದ್ದೀರಾ. ಇನ್ನೊಂದು ಕಡೆ ಶಿರಾದಲ್ಲಿ ಅಲ್ಲೂ ಕೂಡ ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತಿಗೆ, ಅದರ ಮತದ ಅಂತರ ಮತ್ತು ಅಲ್ಲೂ ಗೆಲುವು ಕೂಡ. ಅಲ್ಲೂ ಈಗ ಒಂದಷ್ಟು ಗೆಲುವಿನ 5-6 ಸಾವಿರದ ಮತದ ಅಂತರದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಶಿರಾದಲ್ಲಿ. ಆದರೆ ಭಾರತೀಯ ಜನತಾ ಪಕ್ಷ ಇದೀಗ ಗೆಲುವನ್ನು ದಾಖಲು ಮಾಡಾಗಿದೆ. ಅಧಿಕೃತವಾದ ಒಂದು ಘೋಷಣೆ ಮಾತ್ರ ಬಾಕಿ ಇರೋದು. ಹ್ಯಾಟ್ರಿಕ್ ಗೆಲುವನ್ನು ಮುನಿರತ್ನ ಅವರು ದಾಖಲು ಮಾಡಿದ್ದಾರೆ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಮುನಿರತ್ನ ಅವ್ರದ್ದು ಇದು ಹ್ಯಾಟ್ರಿಕ್ ಗೆಲುವು. ಆದರೆ ಪಕ್ಷವಾಗಿ ಅದನ್ನು ಹೇಳಕ್ಕೆ ಬರಲ್ಲ, ಬಿಕಾಸ್ ಅವರು ಕಾಂಗ್ರೆಸ್ನಲ್ಲಿದ್ದವರು, ಈಗ BJP ಬಂದವರು. ಸೊ ಹಾಗಾಗಿ ವೈಯಕ್ತಿಕವಾಗಿ ಮುನಿರತ್ನ ಅವ್ರದ್ದು ಇದು ಹ್ಯಾಟ್ರಿಕ್ ಗೆಲುವು ಅಂತ ಮಾತ್ರ ಹೇಳೋಕ್ಕೆ ಸಾಧ್ಯ. 57,000 ಚಿಲ್ಲರೆ ಮತದ ಅಂತರ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇದು ಒಂದು ಒಂದು ದೊಡ್ಡ ಮಟ್ಟದ ಗೆಲುವೆ, ಇದು ಅನುಮಾನನೇ ಇಲ್ಲ. ಕಡಿಮೆ ಪರ್ಸೆಂಟೇಜ್ ವೋಟಿಂಗ್ ಆಗಿರೋದ್ರಲ್ಲಿ ಅಂದ್ರೆ ಅಂತರವನ್ನ ಅವ್ರು ಕಾಯ್ದುಕೊಂಡು ಮುನ್ನಡೆ ಸಾಧಿಸಿ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಂದ್ರೆ ಅಫ್ಕೋರ್ಸ್ ಇದೊಂದು ದೊಡ್ಡ ಮಟ್ಟದ ಗೆಲುವೆ. ನಾನು ಕಾಯ್ತಾ ಇದ್ದೀನಪ್ಪ ಕಾರ್ಯಕರ್ತರು ಏನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ. ಇದು ಮುನಿರತ್ನ ಅವರ ಮನೆಯ ಮುಂಭಾಗದ ದೃಶ್ಯ. ಬಂದ್ರು ಮುನಿರತ್ನ ಅವರು, ಈ ಕ್ಷಣ ಬರ್ತಾ ಇದೆ ಫಾಸ್ಟ್ ಆನ್ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮುನಿರತ್ನ ಅವರು ಈಗ ಏನಿದ್ರು ವಿಕ್ಟ್ರಿ ಭಾಷಣ ಮಾಡ್ಬೇಕಷ್ಟೇ. ಓಪನಿಂಗ್ ವಿಕ್ಟ್ರಿ ಭಾಷಣದಲ್ಲಿ ಏನ್ ಹೇಳ್ತಾರೆ, ಅಫ್ಕೋರ್ಸ್ ಅವರ ಗೆಲುವನ್ನು ನಿರೀಕ್ಷೆ ಮಾಡಿದಂತೆಯೇ ಗೆಲುವಾಗಿದೆ. ಕಾರ್ಯಕರ್ತರು ಮನೆಯಿಂದ ಆಚೆಗೆ ಬರೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಜನ ಇದ್ದಾರೆ ಕಾರ್ಯಕರ್ತರು. ಈಗ ಅವರೆಲ್ಲರೂ ಕೂಡ ಜೈಕಾರ, ಘೋಷಣೆ, ಪಟಾಕಿ, ಸಿಹಿ, ಹೂನಾರ, ಆಗ್ಲೇ ಕೇಕು ಎಲ್ಲವೂ ಕೂಡ ಇತ್ತು. ಎಲ್ಲಕ್ಕಿಂತ ಜಾಸ್ತಿ ಜೈಕಾರ. ಜೈಕಾರ ಆಗ್ಲೇ ಇತ್ತಲ್ಲ. ಅಯ್ಯೋ ಹೆಣ್ಮಕ್ಳು ಏನ್ ಚೆನ್ನಾಗಿ ಘೋಷಣೆ ಆಗ್ತಿದ್ರು, ಗೆದ್ರು ಹೋಗ್ತಾನೆ ಮುನಿರತ್ನ ಗೆದ್ರು. ಹೆಣ್ಮಕ್ಳೆಲ್ಲ ಜೋರಾಗಿ ಅವಾಗ್ಲೇ ಘೋಷಣೆ ಕೂಗ್ತಿದ್ರು. ಅದೇನೋ 13-14ನೇ ಸುತ್ತಲ್ಲಿ ಘೋಷಣೆ ಇತ್ತು. ಈಗ 24 ಸುತ್ತಾದ್ಮೇಲೆ ಗೆದ್ದಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಂತಲ್ಲ ಎಡಭಾಗದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಅವಾಗಿಂದ ಹೆಣ್ಮಕ್ಳೆಲ್ಲ. ಸೊ ಹಾಗಾಗಿ ಆ ಘೋಷಣೆ ಇತ್ತು, ಈ ಸಂಭ್ರಮ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಆ ಭಾಗದ ಇನ್ಚಾರ್ಜ್ ಆಯ್ದಂಥ ಆರ್ ಅಶೋಕ್ ಅವರು ಕೂಡ ಮೀಟ್ ಮಾಡಿ ಸಿಹಿ ಕೊಟ್ಟಿದ್ದಾಯ್ತು. ಇನ್ನೆಲ್ಲ ಕಾರ್ಯಕರ್ತರು ಮುನಿರತ್ನ ಅವರಿಗೆ ಸ್ವಲ್ಪ ಹಿಂದೆ ಬಿಟ್ಬಿಡಿ, ಹಿಂದೆ ಹೋಗಿ, ಎಲ್ಲರೂ ಹಿಂದೆ ಹೋಗಿ, ಎಲ್ಲ ಹಿಂದೆ ಹೋಗಿ ಬರೋದು, ಸ್ವಲ್ಪ ಹಿಂದೆ ಎಲ್ಲರಿಗೂ ತಗೊಂಡಿಲ್ಲ, ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಬರ್ರಿ. ನಮ್ಮ ಮೊದಲ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಕೈ ಮುಗಿದು ನಿಮ್ಮ ಕಾಲು ಮುಗಿದು ಹೇಳ್ತೇನೆ, ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತೇನೆ. ಈ ಕ್ಷೇತ್ರ ಚೆನ್ನಾಗಿರ್ಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತೇನು ಬೆಂಗಳೂರಿನ ಹಳೆ ಬೆಂಗಳೂರು ಸುಮಾರು 50 ವರ್ಷಗಳಿಂದ ಅಭಿವೃದ್ಧಿ ಆಗಿದೆ, ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸರ್ಕಾರ ಇದೆ. ಖಂಡಿತವಾಗ್ಲೂ ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಇವತ್ತು ತಾವು ಮತ ನೀಡಿದ್ದೀರಿ, ಅದನ್ನು ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡೋಂಥ ಕೆಲಸ ಮಾಡ್ತೇನೆ. ಇವತ್ತಿಂದ 20 ಗಂಟೆಗಳ ಕಾಲ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡ್ತೀನಿ. ಹಗಲು ಇರುಳು ಏನು ನಮ್ಗೆ ಇನ್ನೂ 2 ವರ್ಷ ಅವಧಿ ಇದೆ, ಅಷ್ಟರೊಳಗಡೆ ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಈ ಕ್ಷೇತ್ರದ ಜನರ ಋಣ ತೀರಿಸೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ಸರ್, ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಮತಗಳು ಬಂದಿರುವಂಥದ್ದು. ಕಳೆದ ಬಾರಿ ಸುಮಾರು 26,000 ಲೀಡ್ ಬಂದಿತ್ತು. ಈ ಸಾರಿ ಸುಮಾರು 57,000 ಲೀಡ್ ಬಂದಿದೆ. ಇದು ನನ್ನ ಕ್ಷೇತ್ರದ ಮತದಾರ ದೇವರುಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಮೊದಲನೇ ಚುನಾವಣೆ 17,000, ಎರಡನೇ ಚುನಾವಣೆ 26,000, ಮೂರನೇ ಚುನಾವಣೆ 57,000. ನಾನು ಖಂಡಿತವಾಗ್ಲೂ ಹೇಳ್ತೇನೆ, ನನ್ನ ಈ ಮತದಾರ ದೇವರ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಈ ಗೆಲುವಿಗೆ ಕಾರಣ ಏನು ಅಂತ ಹೇಳ್ತೀರಾ ಸರ್? ಗೆಲುವಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ,
ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಎಲ್ಲ ಸಚಿವರು, ಶಾಸಕ ಮಿತ್ರರು ಎಲ್ಲರೂ ಸಹ ಹಾಗೂ ಭಾಳಷ್ಟು ಜನ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು, ನಮ್ಮ BJP ಪಕ್ಷದ ಮುಖಂಡರುಗಳು ಪ್ರತಿಯೊಬ್ಬರಿಗೂ ನಾನು ಈ ಒಂದು ಅಂತರನ ಅವ್ರಿಗೆ ಅರ್ಪಿಸ್ತೇನೆ. ಘಟಾನುಘಟಿಗಳೆಲ್ಲ ಕೂಡ ಬಹಳ ನಿಮ್ಮ ವಿರುದ್ಧ ಪ್ರಚಾರ ಮಾಡಿದ್ರು. ಪ್ರತಿಸ್ಪರ್ಧಿಗೆ ನಾನು ಹೇಳೋದು ಒಂದೇ ಮಾತು, ನಿಜ ಮಾತಾಡಿ, ಸತ್ಯ ಮಾತಾಡಿ. ಕೊನೆಯ ಕ್ಷಣದಲ್ಲಿ ನಾನು ಬಳಸದೇ ಇರುವಂಥ ಪದನ ಬಳಸಿದ್ದೀನಿ ಅಂತ ಕಣ್ಣೀರು ಹಾಕಿದ್ರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಇನ್ನು ಮುಂದಕ್ಕೆ ಇಂಥ ತಪ್ಪುಗಳನ್ನ ಮಾಡೋದು ಬೇಡ. ನನ್ನ ಬಾಯಿನಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ಯಾವುದೇ ಹೆಣ್ಣುಮಗಳಿಗೆ ಮುಂಡೆ ಅಂತ ಬೈಯೋದು ಇಲ್ಲ. ಅಂಥ ಪಾಪದ ಕೆಲಸ, ಅಂಥ ಪಾಪದ ಮಾತು ನನ್ನ ಬಾಯಲ್ಲಿ ಬರಲ್ಲ. ಆದರೆ ಅಂಥ ಪಾಪದ ಒಂದು ಪದನ ನಾನು ಉಪಯೋಗಿಸಿದ್ದೀನಿ ಅಂತ ನೀವು ಕಣ್ಣೀರು ಹಾಕಿದ್ರಿ. ಇನ್ನು ಮುಂದಕ್ಕಾದರೂ ಸತ್ಯ ಮಾತಾಡಿ, ನ್ಯಾಯವಾಗಿ ನಿಜ ಮಾತಾಡಿದ್ರೆ ಖಂಡಿತವಾಗ್ಲೂ ಯಾವ ಹೆಣ್ಣುಮಗಳೇ ಆಗಲಿ ಸುಳ್ಳು ಮಾತಾಡೋದು. ಈಗ ಮುಖ್ಯಮಂತ್ರಿಗಳ ಭೇಟಿ ಹೋಗ್ತೀರಾ? ಈಗ ನಾನು ಮೊದಲು ನಮ್ಮ ಫಲಿತಾಂಶ ಪ್ರಕಟ ಆಗೋದಕ್ಕೆ ಅಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಳ್ತೀನಿ. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ BJP ಪಕ್ಷದ ಕಚೇರಿಗೆ ಹೋಗಿ ಆ ಕಚೇರಿಯ ಒಂದು ನಮ್ಮ BJP ಪಕ್ಷದ ಕಚೇರಿಗೆ ಒಂದು ಕೈ ಮುಗಿದು ಮುಂದಿನ ಕೆಲಸ ಪ್ರಾರಂಭ. ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ಸೇರಿದಂಥ ವಿಷಯ. ನಾನು ಇಂಥ ಖಾತೆ ಆಗಲಿ, ಇಂಥ ಸಚಿವ ಸ್ಥಾನ ಆಗಲಿ ಅಂತ ಕೇಳೋದು ಅದು ನನ್ನ ಧರ್ಮನೂ ಅಲ್ಲ, ನನ್ನ ಸಂಸ್ಕೃತಿನೂ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಖಂಡಿತವಾಗ್ಲೂ ನಾನು ಇವತ್ತವರೆಗೂ ನನ್ನ ಬಾಯಿಯಿಂದ ಇಂಥ ಖಾತೆ ಬೇಕು ಅಂತ ನಾನು ಯಾವುದು ಹೇಳೋದು ಇಲ್ಲ. ಮೊನ್ನೆ ಕೆಲವು ಪತ್ರಿಕೆಗಳಲ್ಲಿ ಯಾವುದೇದೋ ಬಂದಿದೆ ಅಂತ ಹೇಳಿದ್ರು, ಅದೆಲ್ಲ ಸತ್ಯಕ್ಕೆ ದೂರವಾಗಿರುವಂಥದ್ದು. ಮುಖ್ಯಮಂತ್ರಿಗಳು ಇದು ಅಂತಿಮ ತೀರ್ಮಾನ ಅವ್ರದ್ದೇ ಇದು. ತನ್ನ ಗೆಲುವಿಗೆ ಕಾರಣರಾದಂತಹ ಎಲ್ಲರಿಗೂ ಕೂಡ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಅದು ಕೆಳಹಂತದ ಕಾರ್ಯಕರ್ತರಿಂದ ಹಿಡಿದು ನಂತರದ ಲೆವೆಲ್ನ ಎಲ್ಲ ನಾಯಕರುಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜೊತೆಗೆ ರಾಜ್ಯಾಧ್ಯಕ್ಷರಿಗೆ, ಹೆಡ್ ಹೈಕಮಾಂಡ್ಗೆ, ಎಲ್ಲರಿಗೂ ಮುನಿರತ್ನ ಅವರು ಈ ಮೂಲಕ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಮತದಾರರಿಗೆ ಕಾಲಿಗೂ ನನ್ನ ನಮಸ್ಕಾರ ಅಂತ ಕೈ ಮುಗಿದು ಮಾಡಿದ್ರು. ಫಲಿತಾಂಶಕ್ಕೆ ಧನ್ಯವಾದ ತಿಳಿಸಿದ್ರು. ನನ್ನ ಸತ್ಯಕ್ಕೆ ಜಯ ಅಂದರು. ಶಕ್ತಿ ಮೀರಿ ಕೆಲಸ ಮಾಡ್ತೀನಿ, ಅಭಿವೃದ್ಧಿ ಒಂದೇ ಮಂತ್ರ. ಇದೆಲ್ಲವನ್ನು ಕೂಡ ಮುನಿರತ್ನ ಅವರು ತಮ್ಮ ಈ ಸಹ ಕೇಕ್ ಕಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಎಕ್ಸ್ಪೆಕ್ಟೆಡ್, ಎಕ್ಸಾಕ್ಟ್ಲಿ. ಇದೀಗ 3ನೇ ಬಾರಿಗೆ ಅವರು ಎಲೆಕ್ಟ್ ಆಗಿರೋದ್ರಿಂದ 3 ಅಂತ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಹ್ಯಾಟ್ರಿಕ್ ಹೀರೋ ಅಂತ ಕರಿಬೋದು ಈಗ ಮುನಿರತ್ನ ಅವ್ರನ್ನ. ಒಬ್ಬ ವ್ಯಕ್ತಿಯಾಗಿ ಆ ಭಾಗದಲ್ಲಿ 3ನೇ ಬಾರಿ ಗೆಲುವನ್ನು ದಾಖಲು ಮಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಗೆದ್ದ ಮೇಲೆ ಈಗ ಖಾತೆ ಮಾತು ಶುರು ಆಗ್ತಾ ಇದೆ. ಖಾತೆ ಬೇಕು, ಆದ್ರೆ ಇದೇ ಖಾತೆ ಬೇಕು ಅಂತ ನಾನೇನ್ ಪಟ್ಟು ಹಿಡಿದು ಕೂರಲ್ಲ ಅಂತ ಗೆಲುವಿನ ಬಗ್ಗೆ ಮುನಿರತ್ನ ಮಾತಾಡುವಾಗ ಮತದಾರರಿಗೆ ಧನ್ಯವಾದ ಹೇಳಿದ್ದಾರೆ. ಕಾಲಿ ನಮಸ್ಕಾರ ಮಾಡ್ತೀನಿ, ಗೆಲುವಿನಲ್ಲಿ ಶ್ರಮಿಸಿದಂತ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಇನ್ನು ಖಾತೆ ಬಗ್ಗೆನೂ ಮಾತಾಡಿದ್ದಾರೆ. ಇಂಥದ್ದೇ ಬೇಕಂತ ಪಟ್ಟು ಹಿಡಿದು ಕೂರಲ್ಲ ಅಂತ ಹೇಳಿದ್ದಾರೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಕೈ ಮುಗಿದು ನಿಮ್ಮ ಕಾಲು ಮುಗಿದು ಹೇಳ್ತೇನೆ, ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತೇನೆ. ಈ ಕ್ಷೇತ್ರ ಚೆನ್ನಾಗಿರ್ಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತೇನು ಬೆಂಗಳೂರಿನ ಹಳೆ ಬೆಂಗಳೂರು ಸುಮಾರು 50 ವರ್ಷಗಳಿಂದ ಅಭಿವೃದ್ಧಿ ಆಗಿದೆ, ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸರ್ಕಾರ ಇದೆ. ಖಂಡಿತವಾಗ್ಲೂ ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಇವತ್ತು ತಾವು ಮತ ನೀಡಿದ್ದೀರಿ, ಅದನ್ನು ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡೋಂಥ ಕೆಲಸ ಮಾಡ್ತೇನೆ. ಇವತ್ತಿಂದ 20 ಗಂಟೆಗಳ ಕಾಲ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡ್ತೀನಿ. ಹಗಲು ಇರುಳು ಏನು ನಮ್ಗೆ ಇನ್ನೂ 2 ವರ್ಷ ಅವಧಿ ಇದೆ, ಅಷ್ಟರೊಳಗಡೆ ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಈ ಕ್ಷೇತ್ರದ ಜನರ ಋಣ ತೀರಿಸೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಸುಮಾರು 26,000 ಲೀಡ್ ಬಂದಿತ್ತು.
ಈ ಸಾರಿ ಸುಮಾರು 57,000 ಲೀಡ್ ಬಂದಿದೆ. ಇದು ನನ್ನ ಕ್ಷೇತ್ರದ ಮತದಾರ ದೇವರುಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಎಸ್, ಈಗ RR ನಗರ ಅಂತೂ ಕನ್ಫರ್ಮ್ ಆಯಿತು. ಈಗೇನು ಅಧಿಕೃತವಾಗಿ ನಾನು ಹೋಗಿ ಇಸ್ಕೋತೀನಿ ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಶಿರಾ ಕ್ಷೇತ್ರದಲ್ಲಿ ಏನಾಗುತ್ತೆ? ಸ್ವಲ್ಪ ಹಾವು ಏಣಿಯೆಲ್ಲ ಆಟ ಅಲ್ಲಿ ನಡೀತಾ ಇತ್ತು, ಬಟ್ ಇವಾಗ ಫೈನಲ್ ಆಗಿ ಅಲ್ಲೇನಾಗುತ್ತೆ